that the Lord has made. ಪ್ರತಿ ದಿವಸವನ್ನು ಆದಿತ್ಯವಾರ ಮಾತ್ರ ಅಲ್ಲ, ಪ್ರತಿ ದಿವಸವನ್ನು ಯಾರು ನೇಮಿಸಿದ್ದಾನೆ? ಕರ್ತನು. ನನ್ನ ನಿಮ್ಮ ಜೀವಿತದಲ್ಲಿ ಕರ್ತನು ನೇಮಿಸಿದ ದಿನ ಯಾವ ದಿನ? ಅದು ಜಯದ ದಿನ, ಅದು ಆಶೀರ್ವಾದದ ದಿನ, ಅದು ಸಮಾಧಾನದ ದಿನ, ಅದು ಸಮೃದ್ಧಿಯ ದಿನ, ಅದು ಆರೋಗ್ಯದ ದಿನ. ಹಲ್ಲೆಲೂಯ. ಒಂದು ದಿನ ಕೂಡ ಕೊರತೆ ಇಲ್ಲದಂತೆ ಆತನು ನಡೆಸುವಾತನಾಗಿದ್ದಾನೆ. ಯಾಕೆ? ಆತ ನನ್ನ ನಿಮ್ಮ ಕುರುಬನಾಗಿದ್ದಾನೆ. ಆತನ ಕುರಿಗಳಿಗೋಸ್ಕರ ಪ್ರಾಣ ಕೊಟ್ಟಂತ ಒಳ್ಳೆ ಕುರುಬನು ನನ್ನ ಯೇಸುವಾಗಿದ್ದಾನೆ. ಹಲ್ಲೆಲೂಯ. ನಾನು ನೀನು ಸಾಯಬೇಕಾದ ಸ್ಥಾನವನ್ನು ಆತ ನಮಗೋಸ್ಕರ ತೆಗೆದುಕೊಂಡ ನಿಮಿತ್ತವಾಗಿ ಇವತ್ತು ನಾನು ಒಟ್ಟಾಗಿ ಸೇರಿ ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ. ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿದ್ದೇವೆ, ಬೇರೆ ಬೇರೆ ಜಾತಿ ಧರ್ಮ ಭಾಷೆಗಳಿಂದ ಬಂದಿದ್ದೇವೆ. ಆದರೆ ನಾವು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟ ಅಂಗಗಳಾಗಿದ್ದೇವೆ, ಆತನ ಅಂಗಗಳು. ಹಲ್ಲೆಲೂಯ. ಕ್ರಿಸ್ತನ ಸಭೆಗೆ ಶಿರಸ್ಸಾಗಿದ್ದಾನೆ, ನಾವು ಆತನ ದೇಹದ ಅಂಗಗಳಾಗಿದ್ದೇವೆ. ಹಲ್ಲೆಲೂಯ. ಅದರಿಂದ ನಮಗೆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಒತ್ತಾಯ ಮಾಡ್ತದೆ. ಪ್ರೀತಿ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಕ್ರಿಸ್ತನ ಪ್ರೀತಿಯು ನನ್ನಲ್ಲಿ ನಿಮ್ಮಲ್ಲಿ ಅದು ಒತ್ತಾಯ ಮಾಡ್ತದೆ. ಯಾಕೆ? ಆತನ ಪ್ರೀತಿ ರಸವು ನನ್ನ ನಿಮ್ಮ ಹೃದಯದಲ್ಲಿ ಧಾರಾಕಾರವಾಗಿ ಸುರಿಸಲ್ಪಟ್ಟ ನಿಮಿತ್ತವಾಗಿ ನಾವು ಕ್ರಿಸ್ತನಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡುವವರಾಗಿದ್ದೇವೆ. ನಮ್ಮ ಶರೀರದಿಂದ ಆಗುವುದಿಲ್ಲ, ಆದರೆ ಆತ್ಮನ ಬಲದಿಂದ ನಾವು ಎಲ್ಲವನ್ನು ಮಾಡಲು ಶಕ್ತರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಮಂದಿ ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೇವೆ? ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡಿದ ಕರ್ತನ ನಾವು ಆರಾಧಿಸುವವರಾಗಿದ್ದೇವೆ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಜೀವಿತಗಳಲ್ಲಿ ಕರ್ತನು ಮಾಡಿದಂಥ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಹೃದಯಪೂರ್ವಕವಾಗಿ ಕರ್ತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವ. ಪ್ರಿಯರೇ, ನಮ್ಮ ಎಲ್ಲ ಚಿಂತೆಗಳನ್ನು ಏನೇ ಇದ್ರೂ ಕೂಡ ಎಲ್ಲವನ್ನು ಬದಿಗಿಟ್ಟು, ಓ ನನ್ನ ಯೇಸುವನ್ನು ನಾನು ದೃಷ್ಟಿಸ್ತೇನೆ, ನನ್ನ ಕರ್ತನನ್ನು ನಾನು ದೃಷ್ಟಿಸ್ತೇನೆ. ಆತನನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶನ ಹೊಂದುವುದು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳಿದ ಪ್ರಕಾರ ನಾವೆಲ್ಲರೂ ಕರ್ತನ ಮುಖವನ್ನು ದೃಷ್ಟಿಸುವ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು
ಯು ಜೀಸಸ್. ಅಪ್ಪ ನೀನು ಎಷ್ಟು ಒಳ್ಳೆಯವನೇ ಸ್ವಾಮಿ, ನೀನು ಎಷ್ಟು ಒಳ್ಳೆಯವನಪ್ಪ. ನೀನು ಪ್ರತಿ ಕ್ಷಣವು ಪ್ರತಿ ದಿವಸವೂ ಸ್ವಾಮಿ ನೀನು ಒಳ್ಳೆಯವನಾಗಿದ್ದೀ. ನೀನು ಒಳ್ಳೆಯವನು ಮಾತ್ರವಲ್ಲ ಸ್ವಾಮಿ, ನೀನು ನಮ್ಮ ಜೀವಿತಗಳಲ್ಲಿ ಒಳ್ಳೆಯದನ್ನೇ ಮಾಡಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ನಾವು ಹೇಳುವವರಾಗಿದ್ದೇವೆ, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು, ಓ ನನ್ನ ಯೇಸು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಹೇಳೋಣ ಪ್ರಿಯ, ನೀನೇ ನನ್ನ ಯೇಸುವೆ. ನಾವು ಯಾರನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ? ಯೇಸುವನ್ನು. ನಮ್ಮ ಯೇಸು ನಮಗೋಸ್ಕರ ಸತ್ತು ಹೂಡಲ್ಪಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಸರ್ವಶಕ್ತನಾದ ಜೀವ ಸ್ವರೂಪನಾದ ನನ್ನ ಪರಲೋಕದ ತಂದೆಯನ್ನು ಆರಾಧಿಸಲಿಕ್ಕಾಗಿ ಬಂದವರಾಗಿದೆ. ನಾವೆಲ್ಲ ಸಂತೋಷವಾಗಿ ಚಪ್ಪಾಳೆ ತಟ್ಟುತ್ತಾ ನಾವು ಕರ್ತನನ್ನು ಸ್ತುತಿಸಿಕೊಂಡಾಡುವ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. Yes,
ಎಷ್ಟು ಮಂದಿ ನೀವು ಹೇಳ್ತೀರಿ, ಯಾವ ಭಯವು ನನ್ನನ್ನು ಆಳ್ವಿಕೆ ಮಾಡುವುದಿಲ್ಲ? ಹೇಳಿ, ಬಾಯಿ ತೆರೆದು ಹೇಳುವಾಗ ಯಾವ ಭಯದ ಆತ್ಮವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ. ಹಲ್ಲೆಲೂಯ. ಯಾಕೆ? ಕರ್ತ ನಿಮ್ಮೊಂದಿಗಿದ್ದಾನೆ. ಹಲ್ಲೆಲೂಯ. ಪವಿತ್ರಾತ್ಮ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಎಲ್ಲ ಸಮಯಗಳಲ್ಲಿಯೂ ಆತ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯ. ಎಷ್ಟು ಮಂದಿ ಆತನ ಸ್ತುತಿಸ್ಲಿಕ್ಕೆ ಎಷ್ಟು ಮಂದಿ ಸಿದ್ಧರಾಗಿದ್ದೀರಿ? ಹಲ್ಲೆಲೂಯ. ಒಣಗಿದ ಎಲುಬುಗಳಿಗೆ ಜೀವವನ್ನು ಕೊಟ್ಟಂತ ನನ್ನ ಕರ್ತನು ಇವತ್ತು ನಿಮ್ಮದು ಯಾವುದೇ ಪರಿಸ್ಥಿತಿ, ಸತ್ತದ ಪರಿಸ್ಥಿತಿ, ರೋಗದ ಪರಿಸ್ಥಿತಿ, ಸಾಲದ ಪರಿಸ್ಥಿತಿ ಏನೇ ಇದ್ರೂ ಕೂಡ ಅದೆಲ್ಲವನ್ನು ತೆಗೆದು ಹಾಕುವಂತ ಕರ್ತನು ನನ್ನ ಕರ್ತನಾಗಿದ್ದಾನೆ. ಒಣಗಿದ ಎಲುಬುಗಳಿಗೆ ಜೀವ ಕೊಡುವುದಾದ್ರೆ ಇವತ್ತು ನಿಮ್ಮ ರೋಗದಲ್ಲಿ ಎಲ್ಲ ದೇಹಕ್ಕೆ ದೇವರ ಜೀವವನ್ನು ನಾನು ಘೋಷಿಸ್ತೇನೆ. ಆತನ ಸೋಯ ಲೈಫ್ ನಾನು ಘೋಷಿಸ್ತೇನೆ. ಅದು ಯೇಸುವಿನ ನಾಮದಲ್ಲಿ ನಿಮ್ಮ ದೇಹದ ಪ್ರತಿಯೊಂದು ಅಂಗದಲ್ಲಿ ಅದು ಕಾರ್ಯವನ್ನು ಮಾಡುವಂತದ್ದಾಗಿದೆ. ನೀವು ಇದ್ದಾಗಿ ಇರುವುದಿಲ್ಲ. ಯಾಕಂದ್ರೆ ನೀವು ಅಭಿಷಿಕ್ತರಾದ ಕಾರಣ ಎಲ್ಲ ನೋವುಗಳು ಮುರಿಯಲ್ಪಟ್ಟಿದೆ. ನೀವು ಕ್ರಿಸ್ತನಲ್ಲಿ ಅಭಿಷಿಕ್ತರಾದ ಕಾರಣ ಎಲ್ಲ ನೋವುಗಳು ಮುರಿದು ನಾಶವಾಗಿರುವುದಕ್ಕೆ ಸಾಧ್ಯವಿದೆ. ಯಾವ ನೋವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ರೋಗದ ನೋವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಸಾಲದ ನೋವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಕಣ್ಣೀರಿನ ನೋವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಯಾವ ಬಡತನದ ನೋವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಡಿಪ್ರೆಷನ್ ಆಪರೇಷನ್ ನೋವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಯಾವ ಭಯದ ನೋವು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಶಬ್ದರಿಯಲ್ಲ. ನೀವು ಸಾಮಾನ್ಯರಾದವರಲ್ಲ, ನೀವು ಅಭಿಷಿಕ್ತರಾಗಿದ್ದೀರಿ. ನೀವು ಕ್ರಿಸ್ತನಲ್ಲಿ ಅಭಿಷಿಕ್ತರಾಗಿದ್ದೀರಿ. ಕ್ರಿಸ್ತನಲ್ಲಿ ನೀವು ನೀತಿವಂತರಾಗಿದ್ದೀರಿ. ಕ್ರಿಸ್ತನಲ್ಲಿ ನೀವು ಪರಿಶುದ್ಧ ಜನಾಂಗವಾಗಿದ್ದೀರಿ. ಆತನಿಂದ ಪ್ರೀತಿಸಲ್ಪಟ್ಟ ಜನಾಂಗವಾಗಿದ್ದೀರಿ. Thank you, Lord. Thank you, Lord. Hallelujah. Thank you, Lord. ಎಲ್ಲ ಚಪ್ಪಾಳೆ ಸಂತೋಷವಾಗಿ ಕರ್ತನನ್ನು ಸ್ತುತಿಸಿಕೊಂಡು
ಜೀವ ಉಂಟಾಗಲಿ. ಓ ದಿವಾಲವ ಶಕಲವ ನಲವರ ಶಕಲ್ಯರ. ಓ ದಿವಾಲವ ಶಕಲ್ಯರ. ಸತ್ತದ ದರ್ಶನಕ್ಕೆ ಜೀವ ಉಂಟಾಗಲಿ, ಜೀವ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ದರ್ಶನ ಇಲ್ಲದವರಲ್ಲ, ನಾವು ದರ್ಶನ ಹೊಂದಿದವರಾಗಿದ್ದೇವೆ. ಊರಿಕ ಮಾದರಿ ಬಾಬಾ ಶಕಲ ಮಾದರಿಯಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನೀನು ನಮ್ಮನ್ನು ಪುನಃ ಸ್ಥಾಪಿಸಬೇಕಾಗಿ ಸ್ತೋತ್ರಪ್ಪ. ನಾವು ಏನೆಲ್ಲ ಕಳೆದುಕೊಂಡಿದ್ದೇವೆ ಸ್ವಾಮಿ, ಪ್ರಿಯರು ಏನೆಲ್ಲ ಕಳೆದುಕೊಂಡಿದ್ದಾರೆ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ವರ್ಷದಲ್ಲಿ ಅದು ರಿಸ್ಟೋರ್ ಆಗಲಿ, ರಿಸ್ಟೋರ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಐ ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ರಿಸ್ಟೋರ್ ಆಗಲಿ. ಫೈನಾನ್ಸ್ ರಿಸ್ಟೋರ್ ಆಗಲಿ, ಹೆಲ್ತ್ ರಿಸ್ಟೋರ್ ಆಗಲಿ, ಸ್ಪಿರಿಚುವಲ್ ಲೈಫ್ ರಿಸ್ಟೋರ್ ಆಗಲಿ, ವಾಕ್ಯ ಓದೋದು ರಿಸ್ಟೋರ್ ಆಗಲಿ, ಪ್ರೇಯರ್ ಲೈಫ್ ರಿಸ್ಟೋರ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್ ವರ್ಷಿಪ್ ಲೈಫ್ ರಿಸ್ಟೋರ್ ಆಗಲಿ, ರಿಸ್ಟೋರ್ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ರಿಸ್ಟೋರ್ ಮಾಡುವ ದೇವರು ಸ್ವಾಮಿ, ನೀನು ಪುನಃ ಸ್ಥಾಪಿಸುವ ದೇವರಪ್ಪ, ನೀನು ಅಭಿವೃದ್ಧಿ ಪಡಿಸುವ ದೇವರು, ನೀನು ಉನ್ನತ ಸ್ಥಿತಿಗೆ ತರುವ ದೇವರು ಸ್ವಾಮಿ. ಕರ್ತನೆ, ನಮ್ಮನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಕ್ಕಟ್ಟಿಲ್ಲದ ವಿಶಾಲವಾದ ಸ್ಥಳಕ್ಕೆ ಬರಮಾಡಬೇಕೆಂಬುದೇ ನಿನ್ನ ಉದ್ದೇಶವಾಗಿದೆಯಲ್ಲ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ನಿನ್ನ ಉದ್ದೇಶವಾಗಿದೆ ಸ್ವಾಮಿ. ಈ ವಾಕ್ಯವು ಪ್ರಿಯರ ಜೀವಿತದಲ್ಲಿ ನೆರವೇರಲಿ ಯೇಸುವಿನ ನಾಮದಲ್ಲಿ. ಇವರ ಇಕ್ಕಟ್ಟಿನಿಂದ ಬಿಡುಗಡೆ ಹೊಂದಿ ಇಕ್ಕಟ್ಟಿಲ್ಲದ ವಿಶಾಲವಾದ ಸ್ಥಳಕ್ಕೆ, ರೆಸ್ಟ್ ಆದ ಸ್ಥಳಕ್ಕೆ, ವಿಶ್ರಾಂತಿಯ ಸ್ಥಳಕ್ಕೆ ಇವರ ನೀನು ಬರಮಾಡಿದ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನೀನೇ ನಮ್ಮ ಸರ್ವಸ್ವವಾಗಿದ್ದೀ, ನೀನೇ ನಮ್ಮ ಪ್ರಾಣವಾಗಿದ್ದೀ, ನೀನೇ ನಮ್ಮ ಪಾಲು ಪಾನವು ನೀನಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಹೊರತು ಬೇರೆ ಯಾರು ಇಲ್ಲ ಸ್ವಾಮಿ. ನಮಗೆ ಯಾವ ಕರ್ತನಿಲ್ಲ, ನಮಗೆ ಯಾವ ರಕ್ಷಕನಿಲ್ಲ ಸ್ವಾಮಿ. ನಿನ್ನ ಹೊರತು ಬೇರೆ ಯಾರು ವಿಮೋಚಕರು ಇಲ್ಲ ಸ್ವಾಮಿ. ನಿನ್ನ ಹೊರತು ಬೇರೆ ಯಾವ ತಂದೆ ಇಲ್ಲಪ್ಪ. ನಿನ್ನ ಹಾಗೆ ಪ್ರೀತಿ ಮಾಡುವವರು ಯಾರಿಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನಿನ್ನನ್ನು ಆರಾಧಿಸ್ತೇವಪ್ಪ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನೀನು ಆರಾಧನೆಗೆ ಯೋಗ್ಯನಾದ ತಂದೆ, ನೀನು ಸ್ತುತಿಗೆ ಯೋಗ್ಯನಾದ ತಂದೆ ಸ್ವಾಮಿ. ನೀನು ಮಾನಕ್ಕೆ, ಮಹಿಮೆಗೆ, ಪ್ರಭಾವಕ್ಕೆ, ಅಧಿಪತಿಗೆ ನೀನು ಒಬ್ಬನೇ ಯೋಗ್ಯನಾಗಿದ್ದೀಯ. ಥ್ಯಾಂಕ್ ಯು ಲಾರ್ಡ್. ವರ್ಶಿಪ್ ಯು ಲಾರ್ಡ್. ವಿ ಗ್ಲೋರಿಫೈ ಜೀಸಸ್. ವಿ ಮ್ಯಾಗ್ನಿಫೈ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನೀನೇ
ಕರ್ತನೇ ನಿನಗೆ ಸ್ತೋತ್ರಪ್ಪ. ಇವತ್ತು ನಿನ್ನ ಕೃಪಾ ಸಿಂಹಾಸನದ ಮುಂದೆ ಸ್ವಾಮಿ ನಾವು ಯಾವಾಗಲೂ ನಿನ್ನ ಮುಂದೆ ಬರುವಂತೆ ಅವಕಾಶ ಮಾಡಿಕೊಟ್ಟ ನನ್ನ ಕರ್ತನೇ ನಿನಗೆ ಸ್ತೋತ್ರಪ್ಪ. ಯಾವ ಗಿಫ್ಟಿ ಕಾನ್ಶಿಯಸ್ ಇಲ್ಲದೆ ನಾವು ಧೈರ್ಯವಾಗಿ ನಿನ್ನ ಕೃಪಾ ಸಿಂಹಾಸನ ಮುಂದೆ ನಾವು ನಿಲ್ಲುವಂತೆ ನೀನು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ಕೊಳ್ಳಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಂದೆ ನೀನು ಎಷ್ಟು ಒಳ್ಳೆಯವನೇ ಸ್ವಾಮಿ. ಅನ್ನೋದಿನ ಪ್ರತ್ಯಕ್ಷವೋ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ನಿನ್ನ ನಾವು ರುಚಿಸಿ ನೋಡ್ತೇವೆ ಅಪ್ಪ. ನಿನ್ನ ಅನುಭವದಿಂದ ನಾವು ಸವಿದು ನೋಡುವವರಾಗಿದ್ದೇವೆ ಅಪ್ಪ. ನೀನು ಎಷ್ಟು ಒಳ್ಳೆಯವನ ಸ್ವಾಮಿ, ನಿನ್ನ ಪ್ರೀತಿ ಎಷ್ಟೋ ಅಪಾರವಾಗಿದೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡ ದೇವರ ಸ್ವಾಮಿ, ನೀ ನಮ್ಮನ್ನು ಕರುಣಿಸಿದ ದೇವರು, ಕ್ಷಮಿಸಿದ ಕರ್ತನೆ ಸ್ವಾಮಿ, ನೀ ನಮ್ಮನ್ನು ಕಟಾಕ್ಷವಿಟ್ಟು ನೋಡಿದ ದೇವರ ಸ್ವಾಮಿ, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿದ ಕರ್ತನೇನಾಗಿದೆಯಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ ನಿನ್ನ ಮಕ್ಕಳಾಗಿ ಒಟ್ಟಾಗಿ ಸೇರಿ ಈ ದಿನದಲ್ಲಿ ನಾನು ಸ್ತುತಿಸಿ ಕೊಂಡಾಡುವಂತೆಯೋ ಆರಾಧಿಸುವಂತೆಯೋ ಯೇಸುವೆ ನಿನ್ನ ನಾಮ ನಾವು ಮೇಲಕ್ಕೆತ್ತುವಂತೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಮುಂದಿನ ಎಲ್ಲ ಭಾಗವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ತಂದೆ ಕೀರ್ತನೆಯ ಭಾಗದಲ್ಲಿಯೋ, ಕಾಣಿಕೆಯ ಭಾಗದಲ್ಲಿಯೋ, ಸಾಕ್ಷ್ಯ ಭಾಗದಲ್ಲಿಯೋ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿಯೋ, ಮುಖ್ಯ ಸಂದೇಶದ ಭಾಗದಲ್ಲಿಯೋ ಸ್ವಾಮಿ, ಪ್ರತಿಯೊಂದು ಭಾಗದಲ್ಲಿಯೋ
ಸ್ವಾಮಿ. ಪವಿತ್ರಾತ್ಮನ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಬಲವಾಗಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಅತಿಶಯವಾದ ಕಾರ್ಯಗಳು ಸ್ವಾಮಿ. ರೋಗ ಸ್ವಸ್ಥತೆಗಳು ನಮ್ಮ ಮಧ್ಯದಲ್ಲಿ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೇ, ನಮ್ಮ ಪ್ರಿಯ ಸೇವಕರಿಗಾಗಿ ಸ್ತೋತ್ರಪ್ಪ. ಪಾಸ್ಟರ್ ಅಲೆಕ್ಸ್ ಅವರ ಕುಟುಂಬಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರಿಗೆ ನೀ ನಂಬಿಗಸ್ತರಿಂದ ಇರಿಸಿಕೊಟ್ಟಂತ 2 ಸಭೆಗಳಿಗಾಗಿ, ಸೇವೆಗಾಗಿ ಕರ್ತನೇ, ಪ್ರಿಯ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತೀವಿ ಅಪ್ಪ. ಕರ್ತನೇ, ಅವರ ನೀನು ಮೈತ್ರಿಗೆ ಉಪಯೋಗಿಸ್ತಿರುವ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಇವತ್ತು ಅವರ ಮೂಲಕ ನಮ್ಮ ಸಂಗಡ ನೀನು ಮಾತನಾಡು ಅಪ್ಪ. ನೀನು ಮಾತನಾಡಿ ನಾವು ಬದುಕುತ್ತೇವೆ. ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಹಾಡಿಗೆ ಗುಣವಾಗುತ್ತದೆ ಎಂಬುದಾಗಿ ಹೇಳಿದಂತ ಅದೇ ನಂಬಿಕೆಯಲ್ಲಿ ನಾವಿದ್ದೇವೆ ಸ್ವಾಮಿ. ನೀನು ಒಂದು ಮಾತು ಒಬ್ಬೊಬ್ಬರ ಜೀವಿತನ ಅದು ಬದಲಾಯಿಸ್ತದೆ, ಅದು ಬದಲಾಯಿಸ್ತದೆ ಸ್ವಾಮಿ. ಮುರಿದಂತ ಜೀವಿತಗಳನ್ನು ಅದು ಕಟ್ಟುತ್ತದೆ ಸ್ವಾಮಿ. ಕುಂಗಿದಂತವರನ್ನು ಅದು ಮೇಲೆ ಕೆತ್ತುತ್ತದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಜೀವನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಪಾಸ್ಟರ್ ಬಾಯಿಗೆ ನೀನು ಬಾಯಾಗಿದ್ದುಕೊಂಡ ಸ್ವಾಮಿ. ನೀನು ಮಹಿಮಡನ ಅವರ ಸಂಗಡ ಕರ್ತ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಲ್ಲಿ ಕರ್ತನೆ ಮಾತನಾಡು ಸ್ವಾಮಿ. ನಾವು ಪ್ರತಿಯೊಬ್ಬರು ನಿನಗೋಸ್ಕರ 30ರಷ್ಟು 60ರಷ್ಟು 100ರಷ್ಟು ಫಲವನ್ನು ಕೊಡುವಂತೆ, ಸಾಕ್ಷಿಗಳ ಮಕ್ಕಳಾಗಿ ಜೀವಿಸುವಂತೆ ಕರ್ತನೆ, ಕಟ್ಟ ಕಡೆಯವರೆಗೆ ನಿನ್ನ ನಾಮ ನಾವು ಪ್ರಖ್ಯಾತಿ ಪಡಿಸುವಂತೆ, ನಿನ್ನ ಸೋತಿನ ಸಾರುವಂತೆ ಒಬ್ಬೊಬ್ಬರ ನೀನು ಬಲಪಡಿಸಿ ಅಭಿಷೇಕಿಸಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರಪ್ಪ. ಪ್ರಿಯ ಸೇವಕರನ್ನು ಕೂಡ ನೀನು ಬಲವಾಗಿ ಪ್ರಕಟಣೆಯ ಜ್ಞಾನದಿಂದಲೂ ಅಭಿಷೇಕದಿಂದಲೂ ಕೃಪಾ ವರಗಳಿಂದ ತುಂಬಿಸಿ ನೀನು ಮಟ್ಟಿಯಾಗಿ ಉಪಯೋಗಿಸತಕ್ಕ ಸ್ತೋತ್ರಪ್ಪ. ಇಲ್ಲಿ ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬ್ಲೆಸ್ ಮಾಡ್ತೇವೆ. ದೇವರ ಕರ್ತನೆ, ಅವರು ಇದ್ದಾಗಿ ಇರುವುದಿಲ್ಲ ಸ್ವಾಮಿ. ಅವರ ಜೀವಿತಗಳು ಇದ್ದಾಗಿ ಇರುವುದಿಲ್ಲ, ಅವರ ಪರಿಸ್ಥಿತಿಗಳು ಇದ್ದಾಗಿ ಇರುವುದಿಲ್ಲ, ಅವರ ಕುಟುಂಬ ಇದ್ದಾಗಿ ಇರುವುದಿಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲದರಲ್ಲಿಯೂ ಸ್ತುತಿ, ಸ್ತೋತ್ರ, ಜ್ಞಾನ, ಮಹಿಮೆ, ಗೌರವ ನಿನಗೊಬ್ಬನೇ ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಜೀಸಸ್. ಪುಸ್ತಕದಲ್ಲಿ ಫಿಲಿಪ್ಪಿ ಬರೆದ ಪತ್ರಿಕೆ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅದರಲ್ಲಿ 6ನೇ ವಾಕ್ಯದಿಂದ 8ನೇ ವಾಕ್ಯ ತನಗೆ ಯಾರಾದರೂ ಓದಬಹುದು. ಯೇಸು ಯಾರಾಗಿದ್ದ ಎಂಬುದಾಗಿ ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿ ಬಿಡಲಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಏನಂತೆ ಮನುಷ್ಯರಿಗೆ ಸದೃಶನಾದನು. ಮತ್ತೆ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಯಾರು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಪೌಲನು ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೀತಾನೆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನಂಬ್ತೇನೆ ಅನೇಕರಿಗೆ ತಪ್ಪು ಕಲ್ಪನೆ ಉಂಟು. ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಯೇಸು ಭೂಮಿಗೆ ಮನುಷ್ಯನಾಗಿ ಬಂದ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ತಪ್ಪು ಕಲ್ಪನೆಯನ್ನು ಗೊತ್ತಿಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯ ಓದಿ ನೋಡಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯ, ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ 1:18. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯ ನೋಡಿ. ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವುದು ಏಕಪುತ್ರನು ನೋಡಿ. ಅಲ್ಲಿ ಏನ್ ಮಾಡ್ತಿದ್ರೆ ಸ್ವತಃ ದೇವರು ಆಗಿದ್ದು ತಂದೆ ಎದೆಯಲ್ಲಿದ್ದಾನೆ, ಆತನೇ ತಿಳಿಯಪಡಿಸಿದನು. ಹಾಗಾದ್ರೆ ಯೇಸು ಸ್ವಾಮಿ ಯಾರಾಗಿದ್ದಂತೆ? ಸ್ವತಃ ದೇವರು. ಇವತ್ತೆಲ್ಲ ಏನ್ ಹೇಳ್ತಾರೆ? ಯೇಸು ಸ್ವಾಮಿ ದೇವರು ಅಲ್ಲ ಎಂಬುದಾಗಿ. ಆದ್ರೆ ಈ ಯೇಸು ಸ್ವಾಮಿ ಏನಂತೆ? ಸ್ವತಃ ದೇವರು. ಈ ದೇವರ ಬಗ್ಗೆ ಇವತ್ತು ನಾನು ಕಲಿಯುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಯೇಸು ಸ್ವಾಮಿಯ ಜನನದ ರಹಸ್ಯಗಳನ್ನು ನಾವು ಸ್ವಲ್ಪ ಸಮಯ ತಿಳಿದುಕೊಳ್ಳುವ. ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ನಾನು ಹೇಳ್ತೇನೆ, ಇದನ್ನು ತಿಳಿದುಕೊಳ್ಳುವಾಗಲೇ ನಮ್ಮ ಜೀವಿತ ಬದಲಾಗ್ತದೆ. ಇದು ತಿಳಿದುಕೊಂಡು ನಮ್ಮ ಜೀವಿತದ ಆಶೀರ್ವಾದಗಳು ಬರುತ್ತದೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರ ವಾಕ್ಯ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವ ಎಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲಿ ಎಂದೆನಿಸಿದ
ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಏನ್ ಮಾಡಿದಂತೆ ಸದೃಶನಾದ. ಹಾಗಾದ್ರೆ ಯೇಸು ಮೊದಲಿದ್ದ. ಹೌದು, ಯೋಹಾನ ಬರೆಸುವಂತ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೋಹಾನನು ಸ್ಪಷ್ಟವಾಗಿ ಬರ್ತಾರೆ, ಯೇಸು ಏನಿದ್ದ? ಮೊದಲಿದ್ದ. ಮತ್ತೆ ಯೇಸು ದೇವರ ಬಳಿ ಇದ್ದ, ಯೇಸು ದೇವರಾಗಿದ್ದ. ಯೇಸು ಅಲ್ಲದೆ ಬೇರೆ ಯಾವುದು ಉಂಟಾಗಲಿಲ್ಲ. ಹೌದು, ಯೇಸು ಇಲ್ಲದೆ ಯಾವುದು ಸಹ ಸೃಷ್ಟಿ ಉಂಟಾಗಲಿಲ್ಲ. ಎಲ್ಲ ಸೃಷ್ಟಿಯಾಗಲಿಕ್ಕೆ ಕಾರಣ ಯಾರು? ಎಷ್ಟು ಜನ ನಂಬ್ತೀರಿ? ಇಂಥ ದೇವರು ನಮ್ಮ ಬಳಿಗೆ ಇಳಿದು ಬರ್ಬೇಕಂತ ಹೇಳಿದ್ರೆ ನಾವು ಎಷ್ಟು ಭಾಗ್ಯವಂತರಾಗಿದ್ದೇವೆ. ಹೌದಾ? ಪ್ರೇಸ್ ಇವತ್ತು ನಾನು ನಂಬ್ತೇನೆ, ಅಲ್ಲಿ ಯೇಸು ಸಂಪೂರ್ಣ ದೇವರಾಗಿದ್ದಾನೆ. ಎಲ್ಲ ಬಿಟ್ಟು ಆತ ನಮಗೋಸ್ಕರ ಏನಾದ? ಒಂದು ಸಾಧಾರಣ ವ್ಯಕ್ತಿಯಾಗಿ ಅವನು ಬಂದ. ಅಲ್ಲೆಲ್ಲೂಯ್ಯ. ಪ್ರೇಸ್ ಸಾಧಾರಣ ವ್ಯಕ್ತಿಯಾಗಿ ಬಂದ. ಅಲ್ಲೆಲ್ಲೂಯ್ಯ. ದೇವರಿಗೆ ಸಮಾನನಾಗಿದ್ದ. ಪರಲೋಕವನ್ನು ಬಿಟ್ಟ, ಸಿಂಹಾಸನವನ್ನು ಬಿಟ್ಟ, ಮಹಿಮೆಯನ್ನು ಬಿಟ್ಟ. ಅದನ್ನು ತ್ಯಜಿಸಿ ಎಲ್ಲಿಗೆ ಬಂದದವರು? ಈ ಭೂಮಿಯ ಮೇಲೆ ಬಂದ. ಅಲ್ಲೆಲ್ಲೂಯ್ಯ. ಇವತ್ತು ಅಂತ ದೇವರನ್ನು ಇವತ್ತು ನಾವು ಆರಾಧಿಸ್ತೇವೆ. ಇವತ್ತು ಸಾಧಾರಣ ದೇವರನ್ನೆಲ್ಲ ನಾವು ಆರಾಧಿಸುವುದು. ಅಲ್ಲೆಲ್ಲೂಯ್ಯ. ಯೇಸು ಕ್ರಿಸ್ತನನ್ನು ನಾವು ಆರಾಧಿಸುವಾಗಲೇ ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ಯೇಸು ನನಗೋಸ್ಕರ ಏನ್ ಮಾಡಿದೆ ಅಂತ. ಹೌದು, ಯೇಸು ನಮಗೋಸ್ಕರ ಏನ್ ಮಾಡಿದ್ದೇನೆ ಅಂತ ನಾವು ತಿಳಿದುಕೊಳ್ಬೇಕು. ಅವನು ಸತ್ಯ ದೇವರಾಗಿದ್ದಾನೆ. ಹೌದಾ? ಯೋಹಾನ ಆ ವಾಕ್ಯ ಎಂಬಾತನು ನರವತಾರ ಎತ್ತಿ ಭೂಮಿಯ ಮೇಲೆ ವಾಸ ಮಾಡಿದನು, ಮನುಷ್ಯರ ಮಧ್ಯೆ ವಾಸ ಮಾಡಿದ. ಒಂದು ಮನುಷ್ಯರ ಮಧ್ಯೆ ವಾಸ ಮಾಡುವ ದೇವರು ಅಂದ್ರೆ ಯಾರಂತ ಹೇಳಿದ್ರೆ ಅದು ಯೇಸು ಸ್ವಾಮಿ ಮಾತ್ರ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಇಲ್ಲಿ ಯಾರಿದ್ದಾರೆ ಇವತ್ತು? ಹೌದು, ಪ್ರೈಸ್ ದಿ ಲಾರ್ಡ್. ಯೇಸು ಜನ ನೋಡಿ ಬರ್ತಾನ, ಆದ್ರೆ ನನ್ನ ದೇವರು ಜನ ನೋಡಿ ಬರುವುದಿಲ್ಲ, ನಿನ್ನ ಹೃದಯ ನೋಡಿ ಬರ್ತಾನೆ. ಆಮೇಲೆ ನಿನ್ನ ಹೃದಯ ನೋಡಿ ಬರ್ತಾನೆ, ನಿನ್ನ ಹೃದಯ ನೋಡಿ ತೀರ್ಪು ಹೇಳ್ತಾನೆ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ನಿನ್ನ ಹೃದಯದ ವಿಷಯ ಏನಂತ ನನಗೆ ಗೊತ್ತಿಲ್ಲ, ಆದರೆ ಹೃದಯವನ್ನು ಕೊಟ್ಟ ದೇವರಿಗೆ ಗೊತ್ತುಂಟು, ನಿನ್ನನ್ನು ಉಂಟು ಮಾಡಿದ ದೇವರಿಗೆ ಗೊತ್ತುಂಟು, ನಿನಗೆ ಏನು ಕೊಡಬೇಕೆಂಬುದಾಗಿ ದೇವರಿಗೆ ಗೊತ್ತುಂಟು. ನಾನು ಬಲವಾಗಿ ನಂಬ್ತೇನೆ. ಈ ಒಂದು ಸಮಯದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಬೇಕು. ಅಲ್ಲಿ ಪ್ರಕಟಣೆ ಪುಸ್ತಕ ಓದುವುದಾದ್ರೂ ಸಹ ಅಲ್ಲಿ 19ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸುವಿಗೆ ಹೆಸರು ಯಾವ ಹೆಸರು ಕೊಡಲ್ಪಟ್ಟಿದ್ದು ಗೊತ್ತುಂಟಾ? ಯೇಸುವಿಗೆ ಏನು ಹೆಸರಂತೆ? ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯ ಹೆಸರುಳ್ಳವರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ಮಾತನಾಡುವುದು ನಾನಲ್ಲ, ನನ್ನ ದೇವರು ಮಾತನಾಡುತ್ತಿದ್ದಾರೆ. ಅಲ್ಲಿ ಇವತ್ತು ನಾನು ನಂಬ್ತೇನೆ, ಇವತ್ತು ನಿಮ್ಮೊಟ್ಟಿಗೆ ಮಾತನಾಡುವ ದೇವರ ಶಬ್ದ ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ, ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ, ನಿಮ್ಮ ರೋಗವನ್ನು ತೆಗೆದುಹಾಕ್ತದೆ, ನಿಮ್ಮ ಭಯವನ್ನು ತೆಗೆದುಹಾಕ್ತದೆ. ಯಾಕಂದ್ರೆ ಈ ವಾಕ್ಯಕ್ಕೆ ಶಕ್ತಿ ಉಂಟು. ಹೌದಾ? ಅದಕ್ಕೆ ದೇವರ ವಾಕ್ಯ ಏನಾಗಿದೆ? ಸಜೀವವಾಗಿದೆ, ಕಾರ್ಯಸಾಧಕವಾಗಿದೆ, ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು, ಕೀಳು ಮಜ್ಜೆ ಆತ್ಮ ಪ್ರಾಣವನ್ನು ತೂರುವಷ್ಟು ಶರಿತವಾಗಿದೆ ಅಂತೆ. ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಈ ವಾಕ್ಯ ಇವತ್ತು ನಮ್ಮ ಮಧ್ಯದಲ್ಲಿ ಚಲಿಸ್ತಾವೆ. ಆಮೇಲೆ ಈ ವಾಕ್ಯವನ್ನು ನೀವು ಬಿಟ್ಟುಕೊಡ್ರಿ, ದೇವರೇ ನನ್ನನ್ನು ಮುಟ್ಟು ಸ್ವಾಮಿ ಎಂಬುದಾಗಿ ಹೇಳಿ. ಅಲ್ಲಿ ನೋವು ಮಾಡಿದ್ರೆ ನೋವಾಗ್ಲಿ ತೊಂದರೆ ಇಲ್ಲ. ಅಲ್ಲಿ ನಿಮ್ಮನ್ನು ಹೀಲ್ ಮಾಡೋದಾದ್ರೆ ಹೀಲ್ ಮಾಡಿ, ತೊಂದರೆ ಇಲ್ಲ. ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ಲಿಕ್ಕೆ ಆಸೆ ಉಂಟು, ದೇವರೇ ನಿನಗೆ ನನ್ನನ್ನು ಬಿಟ್ಟು ಕೊಡ್ತೇನೆ ಎಂಬುದಾಗಿ ಹೇಳ್ರಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ನಾನು ಬಲವಾಗಿ ನಂಬ್ತೇನೆ. ಇವತ್ತು ಸ್ವಲ್ಪ ಸಮಯ ನಾನು ನಿಮ್ಮೊಂದಿಗೆ ಯೇಸುವಿನ ಜನನದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. ಅಲ್ಲಿ ಒಂದನೇದಾಗಿ, ಯೇಸು ಸಾಧಾರಣ ಹಳ್ಳಿಯಲ್ಲಿ ಜನಿಸಿದ, ಯೇಸು ಸಾಧಾರಣ ಸ್ಥಳದಲ್ಲಿ ಜನಿಸಿದವನಾಗಿದ್ದಾನೆ. ಎರಡನೇದಾಗಿ, ಯೇಸು ಸಾಧಾರಣ ಕುಟುಂಬದಲ್ಲಿ ಜನಿಸಿದ. ಮೂರನೇದಾಗಿ, ಯೇಸುವಿನ ಜನನದ ಸುವಾರ್ತೆ ಸಾಧಾರಣ ಜನರಿಗೆ ಏನಾಯಿತು? ಪ್ರಕಟವಾಯಿತು. ಯಾರದು? ಕುರುಬರಿಗೆ. ನಮಗೆಲ್ಲರಿಗೂ ಗೊತ್ತು, ಕುರುಬರಿಗೆ ಅದು ಪ್ರಕಟವಾಯಿತು. ನಾಲ್ಕನೇದಾಗಿ, ಯೇಸುವಿನ ಸಾಧಾರಣವಾಗಿ ಜೀವಿಸಿ ಅಸಾಧಾರಣವಾದ ಕಾರ್ಯವನ್ನು ದೇವರು ಮಾಡಿದ. ಆಮೇಲೆ ಹಲ್ಲೆಲೂಯಾ. ಸಾಧಾರಣವಾಗಿ ದೇವರು ಜನಿಸಿದ, ಆದರೆ ಅಸಾಧಾರಣವಾದ ಕಾರ್ಯ ದೇವರು ಮಾಡಿದ. ಇವತ್ತು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಸಹ ನೀವು ಈ ಸಾಧಾರಣ ಸಭೆಗೆ ಬಂದಿರಬಹುದು, ಅಸಾಧಾರಣವಾದ ಕಾರ್ಯವನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಇದು ಸಾಧಾರಣವಾದ ಸ್ಥಳವಾಗಿರಬಹುದು, ಅಸಾಧಾರಣವಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ನಾವು ಸಾಧಾರಣ ವ್ಯಕ್ತಿಗಳಾಗಿರಬಹುದು, ಅಸಾಧಾರಣವಾದ ದೇವರ ವಾಕ್ಯವನ್ನು ನಾನು ಹೇಳುತ್ತಿದ್ದೇನೆ, ದೇವರ ಆ ಪ್ರೀತಿಯನ್ನು ಹೇಳುತ್ತಿದ್ದೇನೆ, ದೇವರ ಬಿಡುಗಡೆಯ ಶಕ್ತಿಯನ್ನು ನಾನು ನಿಮಗೆ ಹೇಳ್ತಿದ್ದೇನೆ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಯೇಸು ಸಾಧಾರಣ ಗ್ರಾಮದಲ್ಲಿ ಜನಿಸಿದ, ಸಾಧಾರಣ ಊರಿನಲ್ಲಿ ಜನಿಸಿದೆ ಎಂಬುದಾಗಿ. ಯೇಸು ಜನಿಸುವುದು ಯಾವ ಆಲೋಚನೆ? ದೇವರ ಆಲೋಚನೆ ಆಗಿದೆ. ನಾನು ಹೇಳ್ತೀನಿ, ಇವತ್ತು ನೀವು ಈ ಸಭೆಗೆ
ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕೆ, ದೊಡ್ಡ ಸಾಕ್ಷಿ ಎಬ್ಬಿಸಲಿಕ್ಕೆ ದೇವರು ಕರೆದಿದ್ದಾರೆ. ನಾನು ನಂಬ್ತೀನಿ ಇವತ್ತು ದೇವರು ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. 2026 ಇಸ್ವಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತದ ವರ್ಷವಾಗಿ ದೇವರು ಮಾರ್ಪಡಿಸ್ತಾನೆ. ಯಾಕಂದ್ರೆ ಈ ತಿಂಗಳಲ್ಲಿ ನಾವು ಕೊನೆಯ ವಾರದಲ್ಲಿ ಇರುವಾಗ ದೇವರು ನಮಗೋಸ್ಕರ ಮಾಡ್ಲಿಕ್ಕೆ ಒಂದು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡಿದರೆ ಮೀಕನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಯೇಸು ಜನಿಸಿದ ಗ್ರಾಮ ಚಿಕ್ಕ ಹಳ್ಳಿಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಮೀಕನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ. ನೀನು ಯೆಹೂದದ ಗ್ರಾಮದಲ್ಲಿ ಸಿಕ್ಕಿತಾ? ಮೀಕ 5:2. ನಿನ್ನ ಗ್ರಾಮ ಚಿಕ್ಕದಾಗಿದ್ದರೂ ಇಸ್ರೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಹಾಗಾದ್ರೆ ಎಲ್ಲಿಂದ ಹೊರಡುವುದು? ಅಲ್ಲಿ ಇರ್ತದೆ, ಈ ಗ್ರಾಮದಿಂದ ಯಾರು ಹೊರಡ್ತಾನಂತೆ? ಇಸ್ರೇಲನ್ನು ಆಳತಕ್ಕವನು ಹೊರಡುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಎಫ್ರಾದ ಬೆತ್ಲೆಹೇಮೆ, ನೀನು ಯೆಹೂದ ಗ್ರಾಮದಲ್ಲಿ ಚಿಕ್ಕದಾಗಿದ್ದರೂ ಇಸ್ರೇಲನ್ನು ಆಳತಕ್ಕವ ನಿನ್ನೊಳಗಿಂದ ನನಗಾಗಿ ಹೊರಡುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾನು ಹೇಳ್ತೇನೆ, ಇವತ್ತು ಯೇಸು ಸ್ವಾಮಿ ಯಾರ ಒಳಗಿದ್ದಾರೆ? ನಮ್ಮ ಒಳಗಿಂದ ಏನ್ ಮಾಡ್ತಾರೆ? ಅವರು ಹೊರಡ್ತಾರೆ. ನಮ್ಮೊಳಗೆ ಏನುಂಟು? ಜೀವಕರವಾದ ಹೊಳೆಗಳು ಹರಿಯುತ್ತದೆ. ಹೌದಾ? ಎಷ್ಟು ಜನರಲ್ಲಿ ಜೀವಕರವಾದ ಹೊಳೆ ಹರಿಯುತ್ತದೆ. ಆಮೇಲೆ ಅಲ್ಲೇ ನೀವು ಹೋಗುವಾಗ ಶತ್ರು ನಿನ್ನ ನೋಡಿ ಭಯಪಡಬೇಕು. ಹೇಳಿ, ನಾನು ಶತ್ರು ನೋಡಿ ಭಯಪಡಬೇಕು. ನೀನು ಶತ್ರುಗೆ ಎದುರುದಲ್ಲ, ಶತ್ರು ನಿನ್ನ ಒಳಗಿರುವ ದೇವರನ್ನು ನೋಡಿ ಭಯಪಡಬೇಕು. ನಿನ್ನ ಶತ್ರು ನಿನ್ನ ಒಳಗಿರುವ ಕಾರ್ಯ ಜೀವಜಲದ ಹೊರತೆ ನೋಡಿ ಭಯಪಡಬೇಕು. ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಈ ದಿನಗಳಲ್ಲಿ ನೋಡುತ್ತಾನೆ. ಆಮೇಲೆ ಅಲ್ಲಿ ಶತ್ರುವಿನ ಶಕ್ತಿ ದೊಡ್ಡದ, ದೇವರ ಶಕ್ತಿ ದೊಡ್ಡದ. ಆಮೇಲೆ ಅಲ್ಲಿ ಲೋಕದಲ್ಲಿ ಇರುವವನಿಗಿಂತ ನನ್ನ ಒಳಗಿರುವವನು ಏನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಒಂದು ಚಿಕ್ಕ ವ್ಯಕ್ತಿಯಾಗಿರಬಹುದು, ಆದರೆ ದೊಡ್ಡ ದೇವರು ನಿನ್ನ ಸಂಗಡ ಇದ್ದಾನೆ. ಅಲ್ಲಿ ಆ ಬೆತ್ಲೆಹೇಮ್ ಒಂದು ಚಿಕ್ಕ ಗ್ರಾಮ ಆಗಿರ್ಬೋದು, ಚಿಕ್ಕ ಹಳ್ಳಿ ಆಗಿರ್ಬೋದು, ಅಲ್ಲಿ ಪ್ರವಾದನೆ ಬರ್ತಾ ಉಂಟು. ಏನಂತ ಹೇಳಿದ್ರೆ, ದೊಡ್ಡ ದೇವರು ಆ ಪಟ್ಟಣದಲ್ಲಿ ಬರ್ತಾನೆ ಎಂಬುದಾಗಿ, ಆ ಒಂದು ಹಳ್ಳಿಯಲ್ಲಿ ಬರ್ತಾನೆ ಎಂಬುದಾಗಿ ಪ್ರವಾದಿ ಆದ ಅಲ್ಲಿ ಮೀಕನು ಪ್ರವೇಶಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ಒಂದು ಹೊರಡಣವು ಏನಾಗಿದೆ? ಅದು ಪುರಾತನವು ಅನಾದಿಯಾದದಂತೆ. ಅಂದ್ರೆ ಮೊದಲೇ ಯೇಸು ಸ್ವಾಮಿ ಹುಟ್ಟುವ ಮೊದಲೇ ಪ್ರವಾದಿಯ ಬಾಯಿಯಿಂದ ಏನಾಗಿದೆ? ಪ್ರವಾದನೆ ಹೇಳಲ್ಪಟ್ಟಿತ್ತು. ಎಷ್ಟು ಜನ ನಂಬ್ತೀರಿ? ಪ್ರವಾದನೆ ದೇವರು ಹೇಳಿದ್ರೆ ಅದು ನಡೀತದೆ. ಎಷ್ಟು ಜನ ನಂಬ್ತೀರಿ? ಆಮೇಲೆ ಹಲ್ಲೆಲೂಯಾ, ದರ್ಶನ ತೋರಿಸಿದ್ರೆ ದೇವರು ದರ್ಶನ ನೆರವೇರಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ದೇವರು ದರ್ಶನ ಕೊಡುವುದು ನಿನ್ನ ಒಳ್ಳೆದಕ್ಕೆ, ನಿನ್ನನ್ನು ಬಲಪಡಿಸಲಿಕ್ಕೆ, ನಿನ್ನ ಜೀವಿತ ಒಳ್ಳೆ ಕಾರ್ಯ ಮಾಡಲಿಕ್ಕೆ. ಹೌದು, ಪ್ರೈಸ್ ದಿ ಲಾರ್ಡ್. ನಾನು ಬಲವಾಗಿ ನಂಬ್ತೇನೆ, ದೇವರು ದರ್ಶನದ ಮೂಲಕ ನಮ್ಮೊಂದಿಗೆ ಮಾತನಾಡಿದ. ಹಲ್ಲೆಲೂಯಾ. ಮೀಕನ ಮೂಲಕ ಮಾತನಾಡಿದ, ಅನಾದಿ ಕಾಲದಲ್ಲಿ ಇದು ಮಾತನಾಡಿದ. ನಮಗೆಲ್ಲ ಗೊತ್ತು, ಯೋಸೇಫ ಎಲ್ಲಿಯವರು? ಬೆತ್ಲೆಹೇಮಿನವರು. ಎಲ್ಲಿಯವರು? ಬೆತ್ಲೆಹೇಮಿನವರು. ಆದ್ರೆ ಅವನು ಎಲ್ಲಿ ವಾಸವಾಗಿದ್ದ? ನಜರೇತಿನಲ್ಲಿ ವಾಸವಾಗಿದ್ದ. ಎಲ್ಲಿ? ನಜರೇತಿನಲ್ಲಿ ವಾಸವಾಗಿದ್ದ. ಯಾರು? ಯೋಸೇಫ. ಯೋಸೇಫ ಯಾರಾಗಿದ್ದ? ಮರಿಯಳಿಗೆ ನಿಶ್ಚಯವಾದ ಒಬ್ಬ ವರ ಆಗಿದ್ದ. ಯಾರಾಗಿದ್ದ? ಯೋಸೇಫನಾಗಿದ್ದ. ಇವನ ಊರು ಯಾವುದು ಗೊತ್ತಿಲ್ಲ? ದಾವೀದನ ಊರು. ಅದು ಯಾವುದು? ದಾವೀದನ ಊರು ಬೆತ್ಲೆಹೇಮ್. ದಾವೀದನ ಊರು ಏನಾಗಿದೆ? ಬೆತ್ಲೆಹೇಮ್ ಆಗಿದೆ. ಈ ಒಂದು ಯೋಸೇಫ ಯಾವ ವಂಶದವನು? ದಾವೀದ ವಂಶದವನು. ಹೌದಾ? ಪ್ರೈಸ್ ದಿ ಲಾರ್ಡ್. ಈಗ ಇವರಿಗೆ ಪ್ರವಾದನೆ ಯಾವ ವಂಶದಲ್ಲಿ ಹುಟ್ಟಿ ಬರ್ತಾನೆ? ಯೇಸು ಸ್ವಾಮಿ ದಾವೀದನ ವಂಶದಲ್ಲಿ ಹುಟ್ಟಿ ಬರ್ತಾನೆ. ಹೌದು, ಎಲ್ಲಿ ಹುಟ್ಟಿ ಬರ್ತಾನೆ? ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬರ್ತಾನೆ ಅಂತ ದೇವರ ಪ್ರವಾದನೆ ಆಗಿದೆ. ಆದ್ರೆ ಯೋಸೇಫನು ಎಲ್ಲಿದ್ದ? ನಜರೇತಿನಲ್ಲಿದ್ದ. ಎಲ್ಲಿದ್ದ? ನಜರೇತಿನಲ್ಲಿದ್ದ. ನೋಡಿ, ಈ ನಜರೇತ್ ಒಂದು ಸಾಧಾರಣ ಸ್ಥಳವಾಗಿತ್ತು, ಚಿಕ್ಕ ಸ್ಥಳವಾಗಿತ್ತು. ಆದ್ರೆ ಅಲ್ಲಿಂದ ದೇವರು ಯಾವ ರೀತಿಯಲ್ಲಿ ಬೆತ್ಲೆಹೇಮಿಗೆ ಬರುವ ಹಾಗೆ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 5ನೇ ವಾಕ್ಯ ಓದುವುದಾದ್ರೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 5ನೇ ವಾಕ್ಯ ತನಕ ಓದಿ ಮೇಲೆ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನಿಷ್ಮಾರಿ ಬರೆಸಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತ್ತು. ನೋಡಿ, ಇಲ್ಲಿ ಔಗುಸ್ತನಿಂದ ಒಂದು ಆಜ್ಞೆ ಹೊರಟಿತ್ತು. ಏನು ಗೊತ್ತಿಲ್ಲ? ಕಾನಿಷ್ಮಾರಿ. ಕಾನಿಷ್ಮಾರಿ ಅಂದ್ರೆ ಏನು? ಸೆನ್ಸಸ್. ಹೌದಾ? ಸೆನ್ಸಸ್, ಜನಗಣತಿ. ಅದು
ಹೊರಟರು. ಎಲ್ಲಿಗೆ? ಬೆತ್ಲೆಹೇಮಿಗೆ. ಮತ್ತೆ ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಹಾ. ಗೋತ್ರದವನು ಹಾ. ಆಗಿದ್ದರಿಂದ ಹಾ. ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ಹಾ. ನನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಹಾ. ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಎಲ್ಲಿಂದ? ನಜರೇತ್ ಎಂಬ ಊರಿನಿಂದ ಹೊರಟು ಯುದಾಯದಲ್ಲಿರುವ ಹಾ. ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದರು. ನೋಡಿ, ನಜರೇತಿನಲ್ಲಿದ್ದವನನ್ನು ಎಲ್ಲಿಗೆ ಕರ್ಕೊಂಡು ಬರ್ತಾರೆ? ಬೆತ್ಲೆಹೇಮಿಗೆ. ಯಾಕೆ? ಇದು ದೇವರ ಯೋಜನೆ, ದೇವರ ಪ್ಲಾನ್. ಎಷ್ಟು ಜನ ಹೇಳ್ತಾರೆ ನನ್ನ ಜೀವಿತದಲ್ಲಿ ದೇವರ ಪ್ಲಾನ್ ನಡೀತದೆ? ದೇವರ ಪ್ಲಾನ್ ನಿಮ್ಮ ಜೀವಿತ 100ಕ್ಕೆ 100 ನಡೀತದೆ. ಆಮೇಲೆ ನೀವು ಒಂದು ಕಡೆಗೆ ಹೋಗುವುದಂತ ಹೇಳಿದ್ರೆ ದೇವರ ಚಿಂತನೆ, ದೇವರ ಪ್ಲಾನ್. ಹಲ್ಲೆಲೂಯಾ. ಇದು ಮನುಷ್ಯನ ಪ್ಲಾನ್ ಅಲ್ಲ, ದೇವರ ಪ್ಲಾನ್. ಎಷ್ಟು ಜನ ನಂಬ್ತಾರೆ ದೇವರ ಪ್ಲಾನ್ ದಿ ಬೆಸ್ಟ್ ಅಲ್ಲ? ನಾನು ನಂಬ್ತೇನೆ ದಿ ಬೆಸ್ಟ್ ದೇವರು ಕೊಡ್ತಾನೆ, ದಿ ಬೆಸ್ಟ್ ಕೆಲಸ ಕೊಡ್ತಾನೆ, ದಿ ಬೆಸ್ಟ್ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಯಾಕೆ? ನನ್ನ ದೇವರು ಒಳ್ಳೆಯವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಆ ಒಂದು ಸ್ಥಳಕ್ಕೆ ಯೋಸೇಫನು ಎಲ್ಲಿಂದ ಬರ್ತಾನೆ? ನಜರೇತಿನಿಂದ ಎಲ್ಲಿಗೆ ಬರ್ತಾನೆ? ಬೆತ್ಲೆಹೇಮ್. ಯಾಕೆ? ಕಾನಿಷ್ಮಾರಿ ತೆಗೆಸಿಕೊಂಡು ಬರ್ತಾ ಇದ್ದಾರೆ. ಆಗ ಮರಿಯಳು ಏನಾಗಿದ್ದು? ಲೂಕನ ಬರೆಸುವ 2ನೇ ವಾಕ್ಯದಿಂದ ಪೂರ್ಣ ಗರ್ಭಿಣಿಯಾಗಿದ್ದಳು. ಯಾರು? ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಹಾ. ಆಕೆಗೆ ದಿನ ತುಂಬಿತು. ಆಕೆಗೆ ದಿನ ತುಂಬಿತು. ನೋಡಿ ಯಾವ ರೀತಿಯಲ್ಲಿ ಅವಳು ಅಲ್ಲಿ ಆ ಸಂದರ್ಭದಲ್ಲಿ ನೋಡಿ ಅವಳು ಮಗುವಿಗೆ ಜನನ ಕೊಡ್ತಾ ಇದ್ದಾಳೆ. ಮತ್ತೆ ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಹಾ. ಹೊಟ್ಟೆಯಲ್ಲಿ ಸುತ್ತಿ ಹಾ. ಛತ್ರದಲ್ಲಿ ಅವನಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಾಲಿಯಲ್ಲಿ ಮಲಗಿಸಿದಳು. ನೋಡಿ, ಇಲ್ಲಿ ಇವರಿಗೆ ಏನು ಸಿಗ್ಲಿಲ್ಲ? ಛತ್ರದಲ್ಲಿ ಸ್ಥಳ ಸಿಗ್ಲಿಲ್ಲ. ಅದೇ ನಾನು ನಂಬ್ತೇನೆ, ಛತ್ರದಲ್ಲಿ ಸ್ಥಳ ಸಿಗ್ಲಿಲ್ಲ. ಯಾಕೆ ಗೊತ್ತಿಲ್ಲ? ಇವರು ಕಾನಿಷ್ಮಾರಿಗೆ ಹೇಟಾಗಿ ಹೋಗಿದ್ರು. ಹೌದಾ? ಯಾಕಂದ್ರೆ ಎಲ್ಲ ಕಡೆಯಿಂದ ಏನ್ ಬಂದಿದ್ದಾರೆ? ಎಲ್ಲಿಗೆ ಬರ್ತಾ ಇದ್ದಾರೆ? ಬೆತ್ಲೆಹೇಮಿಗೆ ಬರ್ತಿದ್ದಾರಲ್ಲ, ಎಲ್ಲರೂ ಬರ್ತಿದ್ದಾರಲ್ಲ. ಎಲ್ಲ ಒಂದು ಛತ್ರದಲ್ಲಿ ಏನಾಗಿದೆ? ಛತ್ರದಲ್ಲಿ ಸ್ಥಳ ಇಲ್ಲ. ಯೋಸೇಫ ಮರಿಯಲು ಬರ್ತಾರೆ, ಯಾವ ಛತ್ರದಲ್ಲಿ ಇಲ್ಲ. ಇದು ದೇವರ ಆಲೋಚನೆ. ಕೆಲವು ಸಲ ನಾವು ಎಣಿಸ್ಬೇಕು, ನಮಗೆ ಏನೇ ವಿರೋಧವಾಗಿ ಬಂದರೂ ಸಹ, ನಮಗೆ ಯಾವುದೇ ಸಮಸ್ಯೆಗಳು ಬಂದರೆ ಇದು ದೇವರ ಯೋಚನೆ, ದೇವರ ದೊಡ್ಡ ಕಾರ್ಯ ನಿಮ್ಮ ಮುಂದಿನ ದಿವಸ ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಏನೇ ಬಂದರೂ ನಿನ್ನ ಜೀವಿತ ಒಳ್ಳೆಯದಕ್ಕೆ, ಯಾಕಂದ್ರೆ ಒಳ್ಳೆಯ ಕಾರ್ಯವನ್ನು ನಿನ್ನ ಮುಂದೆ ನೋಡ್ಲಿಕ್ಕೆ ಹೋಗ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಅಲ್ಲಿ ಛತ್ರದಲ್ಲಿ ಏನಿಲ್ಲಂತೆ? ಸ್ಥಳ ಇರಲಿಲ್ಲಂತೆ. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲಿ ಜನಿಸಬೇಕಂತ ದೇವರು ಪ್ರವಾದನೆ ಆಗಿದೆ. ಆಮೇಲೆ ಹಾಗಾಗಿ ಏನ್ ಮಾಡಿ, ಛತ್ರದಲ್ಲಿ ಅವರಿಗೆ ಏನಿರಲಿಲ್ಲ, ಸ್ಥಳ ಸಿಗಲಿಲ್ಲ. ಮತ್ತು ಮುಂದೆ ಆ ಸೀಮೆಯಲ್ಲಿ ಗುರುಗಳು ಹೊಲದಲ್ಲಿದ್ದುಕೊಂಡು ಸಾಕು. ನೋಡಿ, ಆದ್ರೆ ಇಲ್ಲಿ ನಾವು ಒಂದು ವಿಷಯ ಗೊತ್ತಾಗ್ತದೆ. ಯೇಸು ಸ್ವಾಮಿ ಅರಮನೆಯಲ್ಲಿ ಹುಟ್ಟಲಿಲ್ಲ, ಛತ್ರದಲ್ಲಿ ಹುಟ್ಟಲಿಲ್ಲ. ಯೇಸು ಸ್ವಾಮಿ ಒಂದು ಸಾಧಾರಣವಾದ ಸ್ಥಳದಲ್ಲಿ ಏನ್ ಮಾಡ್ತಾರೆ? ಗೋದಲಿಯಲ್ಲಿ ಏನ್ ಮಾಡಿದ್ರು? ನಿಜವಾಗಿ ಜನಿಸಿದ್ದು ಎಲ್ಲಿ ಅಲ್ಲ, ಗೋದಲಿಯಲ್ಲಿ ಅಲ್ಲ. ಹೌದಾ? ನೀವು ಆ ವಾಕ್ಯ ಓದಿದ್ರೆ ನಿಮಗೆ ಗೊತ್ತಾಗ ಯೇಸು ಹುಟ್ಟಿದೆ ಎಲ್ಲಿ ಗೊತ್ತಿಲ್ಲ? ಗೋದಲಿ ಅಲ್ಲವೇ ಅಲ್ಲ, ಗೋದಲಿಯಲ್ಲಿ ಮಲಗಿಸಿದ್ದು. ನಂತರ ಹುಟ್ಟಿದ ನಂತರ ಏನ್ ಮಾಡಿದ್ರು? ಮಲಗಿಸಿದ್ದು. ಅದರ ಮೊದಲು ಏನಾಗಿದೆ? ಡೆಲಿವರಿ ಆಗಿದೆ. ಅಂದ್ರೆ ಎಲ್ಲಿ ಡೆಲಿವರಿ ಅಂದ್ರೆ ಎಲ್ಲಿ ಹುಟ್ಟಿದೆ ಸ್ವಾಮಿ? ಬೆತ್ಲೆಹೇಮಲ್ಲಿ. ಅದು 100ಕ್ಕೆ 100 ಸತ್ಯ. ಆದ್ರೆ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ. ಆದ್ರೆ ಎಲ್ಲಿ ತಂದು ಹೋದ್ರು ಬೆತ್ಲೆಹೇಮ್ ಕರೆಕ್ಟ್. ಬಟ್ ಎಲ್ಲಿ ಮಲಗಿಸಿದವರು? ಗೋಧಿ. ಯಾಕೆ? ಛತ್ರದಲ್ಲಿ ಅವರಿಗೆ ಸ್ಥಳ ಇರಲಿಲ್ಲ. ನಾವು ಗೊತ್ತಿಲ್ಲ ಮಾಡ್ತಾರೆ. ಆಕ್ಚುಲಿ ಗೋದಲಿಯಲ್ಲಿ ಏನ್ ಮಾಡಿದೆ ಸ್ವಾಮಿ? ಅದು ಜಸ್ಟ್ ಮಲಗಿಸಿದಷ್ಟೇ. ಅದು ಹುಟ್ಟಿದೆಯಾ ಸ್ವಾಮಿ ಗೋದಲಿಯಲ್ಲಿ? ಅಲ್ಲ. ನೀವು ನೋಡಿ ಆ ವಾಕ್ಯವನ್ನು ಮನೆಗೆ ಹೋಗಿ ಸರಿಯಾಗಿ ಓದಿ. ನಂತರ ಎಲ್ಲಿ ಬರೀ ಮಲಗಿಸಿದ್ದು? ಗೋದಲಿಯಲ್ಲಿ ಮಲಗಿಸಿದ್ದು. ನಂತರ ಅದು ಆಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಎಲ್ಲಿ ಆದ್ರೂ ಪೊದೆಯಲ್ಲಿ ಇರ್ಬೋದು, ಎಲ್ಲಿ ಸೇರ್ಬೋದು. ನೋಡಿ, ಒಬ್ಬ ಯಾರು ಮನುಷ್ಯ ದೇವ ಸ್ವರೂಪನಂತೆ ನಾವು ಓದಿರೋ ವಾಕ್ಯ ಏನಾಗಿದೆ? ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರುವ ಅಮೂಲ್ಯ ಪದವಿಯನ್ನು ಬಿಟ್ಟು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಸಾಧಾರಣ ಸ್ಥಳದಲ್ಲಿ ಯೇಸು ಜನಿಸಿದ. ಇದು ದೇವರ ಪ್ರೀತಿ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಇವತ್ತು ಆ ಪ್ರೀತಿಯನ್ನು ನಾನು ಹೇಳುವುದು ಕ್ರಿಸ್ಮಸ್ ಎಂಬುದಾಗಿ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಯೇಸು ಸ್ವಾಮಿ ದೊಡ್ಡ ವ್ಯಕ್ತಿಯಾಗಿ ತೋರಿಸ್ಲಿಕ್ಕೆ ಇಷ್ಟಪಡಲಿಲ್ಲ.
ಯೇಸು ಸಾಧಾರಣ ವ್ಯಕ್ತಿ ಅಂತ ತೋರಿಸಲಿಕ್ಕೆ ಕಾರಣ, ನನ್ನಂತ ನಿನ್ನಂತ ಸಾಧಾರಣ ವ್ಯಕ್ತಿಗಳು ದೇವರಿಗೋಸ್ಕರ ದೊಡ್ಡ ಕಾರ್ಯ ಮಾಡಬಹುದು ಅಂತ ತೋರಿಸಲಿಕ್ಕೆ. ಅಲ್ಲಿ ಇವತ್ತು ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರ ಬಲದಲ್ಲಿ ಹೆಚ್ಚಳ ಪಡುತ್ತೇವೆ. ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ಒಂದು ರಹಸ್ಯ, ಯೇಸು ಸಾಧಾರಣ ಸ್ಥಳದಲ್ಲಿ, ಸಾಧಾರಣ ಗ್ರಾಮದಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ? ಚಲಿಸಿದ. ಇದು ಆತನ ಒಂದು ದೊಡ್ಡ ಒಂದು ಸ್ಟೇಟ್ಮೆಂಟ್ ಆಗಿದೆ. ಅದಕ್ಕೆ ಇವರು ಹೇಳುವುದು ಏನು? ಆ ಸಿಂಹಾಸನ ಬಿಟ್ಟ, ಪದವಿ ಬಿಟ್ಟ, ಮಹಿಮೆಯನ್ನು ಬಿಟ್ಟ, ಸಾಧಾರಣ ವ್ಯಕ್ತಿಯಾಗಿ, ಸಾಧಾರಣ ಮನುಷ್ಯನಲ್ಲಿ, ಆಮೇಲೆ ಅಲ್ಲೆಲ್ಲೂಯ್ಯ, ಸಾಧಾರಣ ಸ್ಥಳದಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ? ಜನನವನ್ನು ಕೊಟ್ಟ ಎಂದ. ಎರಡನೇಗೆ ಯೇಸು ಸ್ವಾಮಿ ಸಾಧಾರಣ ಕುಟುಂಬದಲ್ಲಿ ಏನ್ ಮಾಡಿದ? ಜನಿಸಿದ. ಯೋಸೆಫ ಏನಾಗಿದ್ದ? ಬಡಗಿ ಅಂದ್ರೆ ಕಾರ್ಪೆಂಟರ್. ಹೌದು, ಯೇಸು ಸ್ವಾಮಿ ಏನಾಗಿದೆ? ತಂದೆ ಏನಾಗಿದ್ದಾರೆ? ಕಾರ್ಪೆಂಟಿಂಗ್. ಆದ್ರೆ ಎಲ್ಲಿ, ಯಾವ ಮನೆತನಕ್ಕೆ ಸೇರಿದವ? ದಾವೀದನ ಮನೆತನಕ್ಕೆ ಸೇರಿದವರು. ಈ ಯೋಸೆಫ ಒಬ್ಬ ಭಯಭಕ್ತಿ ಉಳ್ಳ ಒಬ್ಬ ವ್ಯಕ್ತಿ ಆಗಿದ್ದ. ಆಮೇಲೆ ನೀವು ಯೋಸೆಫನ ಬಗ್ಗೆ ನೋಡುವುದಾದ್ರೆ, ಯೋಸೆಫ ಏನಾಗಿದ್ದಂತೆ? ಸಜ್ಜನನಾಗಿದ್ದ. ನೋಡಿ, ಇವನ ಹೆಂಡತಿ ಪ್ರೆಗ್ನೆಂಟ್ ಆದದನ್ನು ಕೇಳಿದ ಕೂಡಲೇ ಇವನು ಏನ್ ಮಾಡಿದ್ರು ಗೊತ್ತಿಲ್ಲ. ಇವನ ಒಳ್ಳೆ ಗುಣ ಯೋಸೆಫನ್ ಏನ್ ಮಾಡಿ ಗೊತ್ತಿಲ್ಲ, ಅವಳ ಬಗ್ಗೆ ಯಾವುದು ಅಪಪ್ರಚಾರ. ಇವತ್ತು ಸಾಧಾರಣವಾಗಿ ಇವತ್ತು ಅಪಪ್ರಚಾರ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಜನರು? ಏನ್ ಮಾಡ್ತಾರೆ? ಅವರಿಗೆ ಅಪಪ್ರಚಾರ ಮಾಡಿದ್ರೆ ಏನಾಗ್ತದೆ? ಅವರಿಗೆ ಸಂತೋಷ, ತೃಪ್ತಿ. ಹಲ್ಲೆಲೂಯಾ. ಒಂದು ಅವಳ ಲೈಫ್ ಅಂತ ಸಹ ನೋಡೋದಿಲ್ಲ. ಆದ್ರೆ ಈ ಯೋಸೇಫನದ್ದು ಒಳ್ಳೆ ಗುಣ ಏನು ಗೊತ್ತಿಲ್ಲ, ಅವನು ಯಾರಿಗೆ ಹೇಳದೆ ಮರಿಯನ್ನು ಬಿಟ್ಟು ಬಿಡ್ಬೇಕಂತ ಯೋಚನೆ ಮಾಡುವಾಗ ದೇವರು ಯೋಸೇಫನಿಗೆ ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ನೀನು ಅವಳನ್ನು ಸೇರುವುದಕ್ಕೆ ಹಿಂದೆ ಮುಂದೆ ನೋಡಬೇಡ, ಆ ಮಗು ನನ್ನದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯೋಸೇಫನಿಗೆ ಬಂದು ಕನಸಿನಲ್ಲಿ ಮಾತನಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಒಬ್ಬ ಸಾಧಾರಣ ಆ ಒಂದು ಕುಟುಂಬದಲ್ಲಿ ಯೇಸು ಸ್ವಾಮಿಯ ಜನನಕ್ಕೆ ದೇವರು ತೀರ್ಮಾನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಸಾಧಾರಣ ಕುಟುಂಬದಲ್ಲಿ ಇವತ್ತು ಜನಿಸಿದ್ರೆ, ಯೇಸು ಸಾಧಾರಣ ಕುಟುಂಬದಲ್ಲಿ ಜನಿಸಿದ್ದಾನೆ. ನಿನ್ನ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಯಾಕಂದ್ರೆ ನಿನ್ನ ಹೃದಯ ದೇವರಿಗೆ ಕನೆಕ್ಟ್ ಆದ್ರೆ ಸಾಕು, ದೇವರು ದೊಡ್ಡ ಕಾರ್ಯವನ್ನು ಈ ದಿನಗಳಲ್ಲಿ ನಿನಗೋಸ್ಕರ ಆತನು ಮಾಡುವವರಾಗಿದ್ದಾನೆ. ನೀವು ನೋಡಿ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26-27 ವಾಕ್ಯ ಓದಿ ನೋಡಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26 ಮತ್ತು 27 ವಾಕ್ಯ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಅವಳ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ, ಯಾರಂತೆ? ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ಏನಾಗ್ತಾನೆ? ದೇವರ ದಯೆ ಹೊಂದಿದವಳೇ, ದೇವರ ದಯೆ ಹೊಂದಿದವಳೇ. ಯಾರು ದೇವರ ದಯೆ ಹೊಂದಿದ್ದು? ಇವತ್ತು ನೀವು ಯಾರ ದಯೆ ಹೊಂದಿದ್ದೀರಿ? ಹೊಂದಿದ್ರೆ ಕೈ ಎತ್ತಿ ದೇವರಿಗೆ ಸ್ತೋತ್ರ. ನಾವು ಯಾರ ದಯೆ ಹೊಂದಿದ್ದೇವೆ? ದೇವರ ದಯೆ. ನೋಡಿ, ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಮರಿಯನಿಗೆ ಏನು ಹೇಳಿದ? ಅದೇ ದೇವರ ದಯೆಯನ್ನು ನಿನಗೆ ಕೊಟ್ಟಿದ್ದಾನೆ. ಭೇದ ಭಾವ ಮಾಡದ ದೇವರು ನಮ್ಮ ದೇವರಾಗಿದ್ದಾನೆ. ಹೌದಾ? ನಮ್ಮ ದೇವರು ಭೇದವೇ ಮಾಡಲಿಲ್ಲ. ಹೌದಾ? ಲೋಕದಲ್ಲಿ ಆದ್ರೆ ಏನ್ ಮಾಡ್ತಾರೆ? ಭೇದ ಭಾವ ಮಾಡ್ತಾರೆ. ಹೌದಾ? ನನ್ನ ತಾಯಿ ಒಂದು ಬೇರೆ, ನಿಮ್ಮ ತಾಯಿ, ನನ್ನ ಸಹೋದರಿ ಬೇರೆ, ನಿಮ್ಮ ಸಹೋದರರು ಹಾಗೇನಿಲ್ಲ. ಸತ್ಯವಾದ ಹೇಳ್ತಾರೆ, ನಿಮ್ಮನ್ನು ಸಹೋದರಿ ಅಂತ ಹೇಳಿಕೆ ನಾಚಿಕೆ ಪಡದೆ. ಆಮೇಲೆ ಅವರು ಪ್ರೇಸರು ಒಮ್ಮೆ ಯೇಸು ಸ್ವಾಮಿಯ ಸಹೋದರ ಮತ್ತು ತಾಯಿ ಯೇಸುವನ್ನು ನೋಡ್ಲಿಕ್ಕೆ ಬರ್ತಾರೆ. ಹೌದಾ? ಪ್ರೇಸರು ಯೋಚನೆ ಮಾಡುವಾಗ ಶಿಷ್ಯರು ಬೇಗ ಹೇಳ್ತಾರೆ, ಏನ್ ಗೊತ್ತಿಲ್ಲ, ಯೇಸು ಅಂತ ರೆಕಮೆಂಡ್ ಮಾಡ್ತಾರೆ, ನಿನ್ನ ತಾಯಿ ಮನೆ ಇದ್ದಾರೆ ಅಂತ. ಆಗ ಯೇಸು ಏನು ಹೇಳಿದ್ರು ಗೊತ್ತಿಲ್ಲ, ಒಂದು ಮಾತು ಹೇಳ್ತಾರೆ, ಸುಂದರವಾದ ಮಾತು. ಯೇಸು ಏನ್ ಹೇಳ್ತಾರೆ? ಅದು ಸರಿ. ಮತ್ತೆ ಹೇಳ್ತಾರೆ, ಯಾರು ನನ್ನ ವಾಕ್ಯದ ಪ್ರಕಾರ ನಡೆಯುತ್ತಾರೋ ಅವರೇ ನನಗೆ ತಾಯಿಯು ಸಹೋದರರಾಗಿದ್ದಾರೆ. ಹಾಗಾದ್ರೆ ಇವತ್ತು ನೀವೆಲ್ಲ ಏನಾಗಿದ್ದೀರಿ? ವಾಕ್ಯದ ಪ್ರಕಾರ ನಡೆಯುವ ನೀವೇನಾಗಿದ್ದೀರಿ? ದೇವರಿಗೆ ಸಹೋದರ ಮತ್ತು ತಾಯಿ ಆಗಿದ್ದೀರಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಮರಿಯನಿಗೆ ಅಲ್ಲಿ ಪರಲೋಕದಿಂದ ವಾಕ್ಯ ಬರ್ತದೆ ಏನಂತ ಹೇಳಿದ್ರೆ, ಮಾತು ಬರ್ತದೆ ಏನಂತ ಹೇಳಿದ್ರೆ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಮತ್ತೆ ಎಂದು ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲ್ಲ. ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ,
ಹಾ. ಇದಲ್ಲದೆ ಹಾ. ದೇವರಾಗಿರುವ ಕರ್ತನು ಹಾ. ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಹಾ. ಆತನಿಗೆ ಕೊಡುವನು. ಆತನಿಗೆ ಕೊಡುವರು. ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಷಯ ನೋಡ್ಬೇಕಂತ ಹೇಳಿದ್ರೆ, ಯೇಸು ಸಾಧಾರಣ ಕುಟುಂಬದಲ್ಲಿ ಜನಿಸಿದನು. ಹೌದು, ಪ್ರೈಸ್ ದಿ ಲಾರ್ಡ್. ಮರಿಯಳು ಒಂದು ಸಾಧಾರಣ, ಅವಳು ಹಳ್ಳಿಯವಳು. ಅವಳ 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 ಗರ್ಭದಲ್ಲಿ ಬರ್ಬೇಕಂತ ಹೇಳಿದ್ರೆ ಯಾರ ಚಿತ್ತವಾಗಿತ್ತು? ದೇವರ ಚಿತ್ತವಾಗಿ. ಅವಳಿಗೆ ಆಶೀರ್ವಾದ ಗೊತ್ತೇ ಆಗಲಿಲ್ಲ, ತತ್ತರಿಸಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಇದೆಂತ ಆಶೀರ್ವಾದ! ಕರ್ತ ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದ್ದಾರೆ. ಇವತ್ತು ಈ ಕರ್ತನ ಯಾರ ಸಂಗಡ ಇದ್ದಾನೆ? ಎಷ್ಟು ಹೇಳಿದ್ದು ಗಟ್ಟಿ, ನನ್ನ ಸಂಗಡ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಸಂಗಡ ಕರ್ತನಿದ್ದಾನೆ. ಕರ್ತ ನಿಮ್ಮ ಸಂಗಡ ಇರುವಾಗ ಭಯಪಡಬೇಡಿ. ಇವತ್ತು ಹಲ್ಲೆಲೂಯಾ. ಮರಿಯಳಿಗೆ ಹೆದರಬೇಡ. ಇವತ್ತು ನಮಗೆ ಅದೇ ಕರ್ತ ನಮ್ಮ ಸಂಗಡ ಇದೆ, ಹೆದರಬೇಡ. ಏನೇ ಅದು ನಾನು ನೋಡ್ತೇನೆ, ನಿನ್ನ ಫ್ಯೂಚರ್ ನಾನು ನೋಡ್ತೇನೆ, ನಿನ್ನ ಕುಟುಂಬವನ್ನು ನಾನು ನೋಡ್ತೇನೆ, ನಿನ್ನ ಕೆಲಸವನ್ನು ನಾನು ನೋಡ್ತೇನೆ, ನಿನ್ನ ಬಿಸ್ನೆಸ್ ಅನ್ನು ನಾನು ನೋಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ, ಕರ್ತ ನಿಮ್ಮ ಸಂಗಡ ಇರ್ತಾನೆ. ಅಲ್ಲಿ ಒಂದನೇದಾಗಿ ನಾನು ಹೇಳಿದ್ದೆ, ಯೇಸು ಸ್ವಾಮಿ ಸಾಧಾರಣ ಆ ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಜನಿಸಿದರು. ಎರಡನೇದಾಗಿ ಏನು ಹೇಳಿದೆ? ಯೇಸು ಸ್ವಾಮಿ ಸಾಧಾರಣ ಕುಟುಂಬದಲ್ಲಿ ಜನಿಸಿದರು. ಮೂರನೇ ವಾಕ್ಯವಾಗಿ ಯೇಸುವಿನ ಜನನ ವಾರ್ತೆ ಸಾಧಾರಣ ಜನರಿಗೆ ತಿಳಿಸಲಾಯಿತು. ಅದು ಯಾರಿಗೆ? ಕುರುಬರಿಗೆ. ಕುರುಬರಿಗೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸುವಿನ ಜನನ ಯಾಜಕರಿಗೆ ತಿಳಿಸಲಿಲ್ಲ, ಲೇವಿಯರಿಗೆ ತಿಳಿಸಲಿಲ್ಲ, ಅರಮನೆಗೆ ತಿಳಿಸಲಿಲ್ಲ. ಬದಲಾಗಿ ಸಾಧಾರಣ ಜನರಾದ ಯಾರಿಗೆ? ಕುರುಬರಿಗೆ ಈ ಒಂದು ಸುವಾರ್ತೆ ಸಾರಲ್ಪಟ್ಟಿದಂತೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಕುರುಬರಿಗೆ ಯಾಕೆ ಸಾರಲ್ಪಟ್ಟಿದೆ? ಯಾರಾದ್ರೂ ಹೇಳುವರು? ಬೇಕಿರಲಿಲ್ಲ, ಯಾಕೆ ಕುರುಬರಿಗೆ ಸಾರಲ್ಪಟ್ಟಿದೆ? ದಾವೀದ ಏನ್ ಕೆಲಸ ಮಾಡ್ತಿದ್ದ? ಕುರುಬ, ಕುರಿಗಳನ್ನು ಮೇಯಿಸ್ತಿದ್ದ ದಾವೀದ. ನೋಡಿ, ದೇವರ ಆಲೋಚನೆ ನೋಡಿ. ನಾನು ಹೇಳ್ತೇನೆ, ಹಲ್ಲೆಲೂಯಾ. ದಾವೀದ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ನನ್ನ ದೇವರು ಏನ್ ಮಾಡ್ತಾನೆ? ಧೂಳಿಯಲ್ಲಿದ್ದವರನ್ನು ಎಬ್ಬಿಸಿ ಪ್ರಭುಗಳ ಮಧ್ಯೆ ಕುಣಿಸಿ ಅವರನ್ನು ಮಹಿಮೆಯಿಂದ ತುಂಬಿಸ್ತಾನಂತೆ. ಎಷ್ಟು ಜನ ನಂಬ್ತೀರಿ? ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಪ್ರವಾದನೆ ಹೇಳ್ತೇನೆ, ನೀವು ಇದ್ದ ಹಾಗೆ ಇರುವುದಿಲ್ಲ, ನಿಂತ ಹಾಗೆ ಇರುವುದಿಲ್ಲ. ಕರ್ತ ನಿಮ್ಮನ್ನು ಎತ್ತರಕ್ಕೆ ನಡೆಸ್ತಾನೆ. ಕರ್ತನ ಉನ್ನತವಾದ ಪದವಿಯಲ್ಲಿ ಕೂತ್ಕೊಳಿಸ್ತಾನೆ. ನಿಮ್ಮ ಮಕ್ಕಳು ನಿಮಗೆ ಆಶೀರ್ವಾದ, ನಿಮ್ಮ ಹೆಂಡತಿ ನಿಮಗೆ ಆಶೀರ್ವಾದ, ನಿಮ್ಮ ಗಂಡ ನಿಮಗೆ ಆಶೀರ್ವಾದ, ನೀವು ಮಾಡುವ ಕೆಲಸ ನಿಮಗೆ ಆಶೀರ್ವಾದ. ಯೇಸುವಿನ ನಾಮದಲ್ಲಿ ಅದು ಸಂಭವಿಸದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಆಮೇಲೆ ದೊಡ್ಡ ಕಾರ್ಯ ದೇವರು ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿಯ ಜನನ ಆದ ವಾರ್ತೆ ಒಂದು ಸಾಧಾರಣವಾದ ಕುರುಬರಿಗೆ, ಸಾಮಾನ್ಯ ಜನರಿಗೆ ಅದು ಸಾರಲ್ಪಟ್ಟಿದೆ ಎಂಬುದಾಗಿ ಮೊದಲಾಗಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಪ್ರವಾದಿಗಳು ಪ್ರವಾದಿಸಿದರು. ಹೌದಾ? ಪ್ರವಾದನೆ ಆದ ನಂತರ ಮತ್ತೆ ಆ ಮಲಾಕಿಯ ನಂತರ ಏನಾಗಿದೆ? ಸೈಲೆಂಟ್. ದೇವರ ಶಬ್ದವೇ ಇಲ್ಲ, ಸೈಲೆಂಟ್. ಆಮೇಲೆ ಹಲ್ಲೆಲೂಯಾ. ಸತ್ಯವೇದ ಪಂಡಿತರ ಪ್ರಕಾರ 400 ವರ್ಷ ಗ್ಯಾಪ್ ಅಂತ, 400 ಇಯರ್ಸ್ ದೇವರ ಶಬ್ದ ಇಲ್ಲ. ಇವತ್ತು ಒಂದು ವಿಷಯ ಬೇಕು, ದೇವರು ಸುಮ್ಮನೆ ಕುತ್ಕೊಂಡಂತ ಹೇಳಿದ್ರು, ನೀನು ದೊಡ್ಡ ಒಂದು ಅದ್ಭುತ ಕಾರ್ಯ. ಇದುವರೆಗೆ ನಿಮ್ಗೆ ಉತ್ತರ ಬರಲಿಲ್ಲವ? ದೇವರು ದೊಡ್ಡ ಕಾರ್ಯ ಮುಂದಿನ ವರ್ಷದಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಪೀರಿಯಡ್ ಮುಗಿಯಿತು, ಸೈಲೆಂಟ್ ಪೀರಿಯಡ್ ಮುಗಿಯಿತು. ದೇವರ ಬಾಯಿ ತೆರೆಯುವ ತಿಂಗಳು, ದೇವರ ಆಶೀರ್ವಾದ ಮಾಡುವ ತಿಂಗಳು, ದೇವರ ಪ್ರವಾದನೆ ನೆರವೇರುವ ತಿಂಗಳಾಗಿ ದೇವರು ಮಾರ್ಪಡಿಸ್ತಾರೆ. ಆಮೇಲೆ ಹಲ್ಲೆಲೂಯಾ, ಸಡನ್ ಆಗಿ ದೇವರು ಅಲ್ಲಿ ಒಂದು ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೀವಿ, ಯಾಕೆ ದೇವರು ನಿಶಬ್ದರಾದ ಅಂತ ಹೇಳಿದ್ರೆ, ದೇವರು ವಿಶೇಷವಾದ ಕಾರ್ಯ ಮಾಡಲಿಕ್ಕೋಸ್ಕರ ದೇವರು ನಿಶಬ್ದರಾದ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯ. 2ನೇ ಅಧ್ಯಾಯ. ಏನಂತೆ? ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತನ್ನ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಅವರು ಬಹಳವಾಗಿ ಹೆದರಿದರು. ನೋಡಿ, ಈ ಹೊತ್ತು ನಿಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ.
ಓಕೆ. ಪಕ್ಕನೆ ಆ ದೂತನ ಸಂಗಡ ಹಾ. ಪರಲೋಕ ಸೈನ್ಯದವರ ಹಾ. ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಹಾ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಹಾ. ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ಹಾ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹಾ. ದೇವದೂತನು ಅವರ ಬಳಿಯಿಂದ ಹಾ. ಪರಲೋಕಕ್ಕೆ ಹೊರಟು ಹೋದ ಮೇಲೆ ಹಾ. ಆ ಕುರುಬರು, ಹಾ. ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಹಾ. ಕರ್ತನು ನಮಗೆ ತಿಳಿಯಪಡಿಸಿದ ಹಾ. ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಹಾ. ತಟ್ಟನೆ ಹೋಗಿ ಮರಿಯಳನ್ನು, ಹಾ. ಯೋಸೇಫನನ್ನು, ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಹಾ. ಅದನ್ನು ನೋಡಿದಾಗ ಹಾ. ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ನೋಡಿ, ಈ ದೇವರ ಒಂದು ಸಾಮಾನ್ಯ ಕುರುಬರಿಗೆ ಈ ಸುವಾರ್ತೆ ಮೊದಲು ಸಾಗಲ್ಪಟ್ಟಿತು. ಯಾಕೆ ಗೊತ್ತಿದೆ? ಅವರು ದಾವೀದನ ವಂಶದವರಾಗಿದ್ದಾರೆ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಅಂತ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಈ ಲೋಕದ ಅಜ್ಞಾನಿಗಳನ್ನು ದೇವರು ಆರಿಸಿಕೊಳ್ತಾರೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಈ ಲೋಕದ ಬಲಹೀನರನ್ನು ಆರಿಸಿ ತೆಗೆದುಕೊಳ್ತಾರಂತೆ. ನೋಡಿ, ದೇವರು ಯಾರು ಬೇಕಿದ್ರೆ ಮಾಡ್ಬೋದು. ಇವತ್ತು ನಾನು ಹೇಳ್ತೇನೆ, ನೀನೊಂದು ಸಾಧಾರಣ ವ್ಯಕ್ತಿಯಾಗಿರಬಹುದು, ದೇವರು ನಿನ್ನನ್ನು ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಡಿಸ್ತಾನೆ. ಸಾಧಾರಣ ಕುಟುಂಬದವರಾಗಿರಬಹುದು, ಅಸಾಧಾರಣವಾದ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಆತ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ದೇವರು ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಒಂದು ಸಾಧಾರಣ ಕುರುಬರಿಗೆ ಯೇಸುವಿನ ಜನನದ ವಾರ್ತೆ ಮೊದಲು ಪ್ರಕಟವಾಯಿತು ಎಂಬುದಾಗಿ. ಅಲ್ಲಿ ಅವರಿಗೆ ಹೆದರಬೇಡ್ರಿ ಎಂಬುದಾಗಿ. ರಾತ್ರಿ ವೇಳೆಯಲ್ಲಿರುವಾಗ ಹೆದರಬೇಡ್ರಿ. ನಾನು ಹೇಳ್ತೀನಿ, ಇವತ್ತು ನೀವು ಯಾವ ವಿಷಯಕ್ಕೆ ಹೆದರುವುದು ಅಗತ್ಯ ಇಲ್ಲ. ದೇವರು ನಿಮಗೋಸ್ಕರ ನಿಲ್ಲುತ್ತಾನೆ. ದೇವರು ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ. ದೇವರು ನಿಮಗೋಸ್ಕರ ಕಾರ್ಯ ಮಾಡ್ತಾನೆ. ಯಾಕೆ? ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಇಂಥ ದೊಡ್ಡ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಅಲ್ಲಿ ಒಂದನೇದಾಗಿ ಏನ್ ಹೇಳಿದ್ರೆ, ಯೇಸು ಸ್ವಾಮಿ ಸಾಧಾರಣ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಜನಿಸಿದರು. ಎರಡನೇದಾಗಿ ಸಾಧಾರಣ ಕುಟುಂಬದಲ್ಲಿ ದೇವರು ಜನಿಸಿದ. ಮೂರನೇದಾಗಿ ಯೇಸುವಿನ ಸುವಾರ್ತೆ ಸಾಧಾರಣ ಕುರುಬರಿಗೆ ಅಲ್ಲ, ಸಾಧಾರಣ ಜನರಿಗೆ ಸುವಾರ್ತೆ ಸಾರಲ್ಪಟ್ಟಿತ್ತು. ಇನ್ನು ಕೊನೆಯದಾಗಿ ನಾಲ್ಕನೇದಾಗಿ ಯೇಸುವಿನ ಜೀವನ ಸಾಧಾರಣವಾಗಿ ಜೀವಿಸಿದ, ಆದರೆ ಅಸಾಧಾರಣವಾದ ಕಾರ್ಯ ದೇವರು ಮಾಡಿದ. ಅಲ್ಲಿ ಸಾಧಾರಣವಾಗಿ ಜೀವಿಸಿದ. ಆಮೇಲೆ ಅದಕ್ಕೆ ಅಲ್ಲಿ ಫಿಲಿಪಿಯಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಏನ್ ಮಾಡಿದಂತೆ, ಯೇಸು ಸ್ವಾಮಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಏನಾದ ಸದೃಶ್ಯನಾದರಿ ಎಂಬುದಾಗಿ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಏನಂತೆ? ಆಕಾರದಲ್ಲಿ ಹೇಗೆ ಬಂದಂತೆ ನೋಡಿ. ದೇವರು ಯಾವ ರೂಪದಲ್ಲಿ ಬಂದದ್ದು? ಮನುಷ್ಯನ ರೂಪದಲ್ಲಿ ಬಂದದ್ದು. ಇದೇ ಕ್ರಿಸ್ಮಸ್. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ ಏನು ಗೊತ್ತಿಲ್ಲ? ಯೇಸು ಸ್ವಾಮಿ ನಮಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲವನ್ನು ಬಿಟ್ಟು ನಮಗೋಸ್ಕರ ಬಂದ. ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನ ಪ್ರಶ್ನೆ, ಯೇಸು ನಮಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದ. ಇವತ್ತು ನೀವು ಯೇಸುಗೋಸ್ಕರ ಎಲ್ಲ ಬಿಡ್ಲಿಕ್ಕೆ ತಯಾರಾಗಿದ್ದೀರಾ? ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ಅಲ್ಲ ಸುವಾರ್ತೆ. ಆಮೇಲೆ ಹಲ್ಲೆಲೂಯಾ. ಯೇಸುಗೋಸ್ಕರ ನೀವು ಎಲ್ಲ ಬಿಡ್ಲಿಕ್ಕೆ ರೆಡಿ ಆಗಬೇಕು. ನನಗೆ ಗೊತ್ತುಂಟು, ಒಬ್ಬರಿಗೆ ಸಂಡೆ ಕೆಲಸ ಹಾಕಿದ್ರು. ಆದಿತ್ಯವರೇ ಕೆಲಸ ಹಾಕಿದ್ರು. ಆ ವ್ಯಕ್ತಿ ಏನ್ ಮಾಡಿದ್ರು ಗೊತ್ತಾ? 50,000 ಸಂಬಳ ಇತ್ತು ಅವರಿಗೆ. ಯೇಸುಗೋಸ್ಕರ ಸಂಡೆ ಕೊಡುದಿಲ್ಲ ಹೇಳಿದ್ರು. ಅವ್ರು ರಿಕ್ವೆಸ್ಟ್ ಮಾಡಿದ್ರು, ನಮಗೆ ಸಂಡೆ ಹೋದ್ರೆ ಬೇರೆ ದಿವಸ ಮಾಡ್ತಾರೆ ಅಂತ ಕೇಳಲೇ. ಲಾಸ್ಟ್ ಈ ವ್ಯಕ್ತಿ ರಿಸೈನ್ ಮಾಡಿ ಯೇಸುಗೋಸ್ಕರ ಮಾಡಿ. ಅಲ್ಲಿ ಯೇಸುಗೋಸ್ಕರ ನೀನು ಏನ್ ತ್ಯಾಗ ಮಾಡ್ತೀಯಲ್ಲ, ಅದು ವ್ಯರ್ಥ ಆಗುವುದಿಲ್ಲ. ಅದಕ್ಕೆ ದೊಡ್ಡ ಬೆಲೆ ದೇವರು ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಹೇಳುದು, ನನಗೋಸ್ಕರ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಬಿಟ್ಟು ಬಂದ್ರೆ ಅವನಿಗೆ ನಾನು ದೊಡ್ಡವನೊಂದಿಗೆ ದೊಡ್ಡ ಕಾರ್ಯ ಮಾಡ್ತೇನೆ. ಇವತ್ತು ಯೇಸುಗೋಸ್ಕರ ಎಷ್ಟು ಜನ ಮನೆ ಬಿಟ್ಟು ಬರಲಿಲ್ಲ? ಎಷ್ಟು ಜನ ಕುಟುಂಬ ಬಿಟ್ಟು ಬಂದಿದ್ದಾರೆ? ಹೌದು, ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಸಹ ಎಲ್ಲ ಬಂದಿರಬಹುದು. ನಾನು ಹೇಳ್ತೇನೆ, ನಿಮಗೆ ದೊಡ್ಡ ರಿವಾರ್ಡ್ ದೇವರು ಕೊಡ್ತಾ ಇದ್ದಾನೆ. ಕ್ರಿಸ್ಮಸ್ ಅಂತ ಹೇಳಿದ್ರೆ ಇದೆ. ಅಲ್ಲಿ ಕ್ರಿಸ್ಮಸ್ ಅಂತ ಹೇಳಿ ಯೇಸು ಆ ಸಿಂಹಾಸನ ಬೇಕಂತ ಅವ್ರು ಏನ್ ಮಾಡಿಲ್ಲ, ಅಂಟಿಕೊಳ್ಳಿಲ್ಲ. ಹೌದು, ಪ್ರೈಸ್ ದಿ ಲಾರ್ಡ್. ನನಗೆ ಆ ಮಹಿಮೆ ಬೇಕಂತ ದೇವರು ನಿಲ್ಲಿಲ್ಲ, ಅಧಿಕಾರ ಬೇಕಂತ ನಿಲ್ಲಿಲ್ಲ. ಎಲ್ಲವನ್ನು ಬಿಟ್ಟು ನನಗೋಸ್ಕರ ನಿನಗೋಸ್ಕರ ಸಾಧಾರಣ ವ್ಯಕ್ತಿಯಾಗಿ ಭೂಮಿಗೆ ಬಂದು ಜೀವಿಸಿದೆ. ಕ್ರಿಸ್ಮಸ್ ವಾರ್ತೆ ಆಗಿದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಇದೊಂದು ಶುಭ ವರ್ತಮಾನ, ಗುಡ್ ನ್ಯೂಸ್. ಇವತ್ತು ಅನೇಕರಿಗೆ ಯೇಸುವಿನ ಬಗ್ಗೆ ಗೊತ್ತಿಲ್ಲ. ಹೌದಾ? ಪ್ರೈಸ್
ಹೇಳುವುದಾದ್ರೆ ಯೇಸುವಿನ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಯೇಸು ಅಂದ್ರೆ ಏನಂತ ತಿಳಿಸ್ತಾರೆ ಗೊತ್ತಿಲ್ಲ? ಫಾರಿನ್ ದೇವರಂತ. ಯೇಸು ಸ್ವಾಮಿ ಫಾರಿನ್ ದೇವರಲ್ಲ. ಯೇಸು ಸ್ವಾಮಿ ನನಗೋಸ್ಕರ ಈ ಭೂಮಿಯಲ್ಲಿ ಒಂದು ಸಾಧಾರಣ ವ್ಯಕ್ತಿಯಾಗಿ ಬಂದ. ಅದೇ ಹೇಳುವುದು ಯೇಸು ಅಂತೆ. ಸಾಧಾರಣ ಮನುಷ್ಯನಾಗಿ ಹುಟ್ಟಿದ್ರಿಂದ ಸಾಧಾರಣ ಮನುಷ್ಯ ಏನು ಕಷ್ಟವನ್ನು ಅನುಭವಿಸ್ತಾನೆ ಅದು ಯೇಸು ಗೊತ್ತಾಯ್ತು. ಎಷ್ಟು ಜನ ನಂಬ್ತೀರಿ ಇವತ್ತು? ನಿನ್ನ ಕಷ್ಟ ತಿಳಿದುಕೊಂಡ ಏಕೈಕ ದೇವರು ಮನುಷ್ಯನಾಗಿ ಭೂಮಿಗೆ ಬಂದ ಯೇಸುವಿಗೆ ಮಾತ್ರ ಗೊತ್ತುಂಟು. ಬೇರೆ ಯಾರಿಗೆ ಸಹ ಗೊತ್ತಿಲ್ಲ. ಹೌದು, ಪ್ರೈಸ್ ಯಾರಿಗೆ ಸಹ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶಿಲುಬೆಗೆ ಹೋಗುವಾಗ ಅವನ ವಸ್ತ್ರ ಏನಾಯ್ತು? ಏನ್ ಮಾಡಿದ್ರು? ವಸ್ತ್ರವನ್ನು ಏನ್ ಮಾಡಿದ್ರು? ಅರ್ಧ ಹಾಕಿದ್ರು. ಪರಲೋಕದಲ್ಲಿ ಆತನು ದೇವ ಸ್ವರೂಪನು ಸಿಂಹಾಸನಗಳನ್ನೆಲ್ಲ ಬಿಟ್ಟು ನನಗೋಸ್ಕರ ನಿನಗೋಸ್ಕರ ಪೆಟ್ಟುತ್ತಿದ್ದ. ಕಿರೀಟ, ಮುಳ್ಳಿನ ಕಿರೀಟ ಹಾಕಿದ. ಜನರು ಅವಮಾನ ಹೊಂದಿಕೊಂಡ. ಎಲ್ಲ ಮಾಡಿ ಲಾಸ್ಟ್ ಏನು ವರ್ಡ್ ಹೇಳಿದೆ ಸ್ವಾಮಿ? ಫಿನಿಶ್. ಏನಂದ್ರೆ ಇಟ್ಸ್ ಫಿನಿಶ್ ಅಂದ್ರೆ ಏನಂದ್ರೆ ಅರ್ಥ? ನಾನು ಲೋಕಕ್ಕೆ ಏನ್ ಮಾಡ್ಬೇಕಾಯ್ತು ಅದೆಲ್ಲ ಮಾಡಿ ಆಯ್ತು. ಹಾಗಾದ್ರೆ ಕ್ರಿಸ್ಮಸ್ ಅಂದ್ರೆ ಏನು ಗೊತ್ತಿಲ್ಲ? ನಮಗೋಸ್ಕರ ಏನ್ ಮಾಡ್ಬೇಕಾಗಿತ್ತು ಆ ದೇವರು ಫಾಸ್ಟ್ ಆಗಿ ಮಾಡಿ ಆಗಿದೆ. ಇದನ್ನು ನಂಬಿದ್ರೆ ಸಾಕು. ಇವತ್ತು ನಂಬಿದ್ರೆ ಸಾಕು, ನೀನು ದೇವರ ಮಹಿಮೆ ಕಾಣ್ತಿ. ನಂಬಿದ್ರೆ ಸಾಕು, ಈ ಜೀವ ನಿನ್ನೊಳಗೆ ಬರ್ತದೆ. ನಂಬಿದ್ರೆ ಸಾಕು, ಈ ಆಶೀರ್ವಾದ ನಿನ್ನೊಳಗೆ ಬರ್ತದೆ. ನೀನು ನಂಬಿದ್ರೆ ಸಾಕು, ಕ್ರಿಸ್ತ ನಿನ್ನೊಳಗೆ ಹುಟ್ಟಿ ಬರ್ತಾನೆ. ಇದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನಾದರೆ ಶಿಲ್ಪಿಯ ಮರಣವನ್ನಾದರೂ ಹೊಂದುವುದಕ್ಕೆ ವಿಧೇಯರಾದರಂತೆ. ನಾವು ವಿಧೇಯರಾಗ್ತೇವೆ. ವಿಧೇಯತೆ ಯೇಸುವಿನ ಒಂದು ಗುಣ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಯೇಸು ವಿಧೇಯನಾದಾಗೆ ನೀನು ವಿಧೇಯನಾಗುವುದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಯೇಸುವನ್ನು ಹೇಗೆ 3ನೇ ದಿವಸದಲ್ಲಿ ಎಬ್ಬಿಸಿ ತಿರುಗಿ ಆ ಮಹಿಮೆಯನ್ನು ದೇವರು ಕೊಟ್ಟ ಪ್ರಕಾರ ನಿನಗೆ ದೇವರು ಮಹಿಮೆಯನ್ನು ಕೊಡುತ್ತಾನೆ. ನಿನಗೆ ಆರೋಗ್ಯವನ್ನು ಕೊಡುತ್ತಾನೆ. ನಿನ್ನ ಜೀವಿತ ಜಯದ ಜೀವಿತವಾಗಿ ದೇವರು ಮಾರ್ಪಡಿಸುತ್ತಾನೆ. ಇದೇ ನಾನು ಸಾರುವ ಶುಭ ಸುವಾರ್ತೆ ಆಗಿದೆ. ಯಾಕಂದ್ರೆ ಕ್ರಿಸ್ತನು ನಮಗೋಸ್ಕರ ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದ್ದು ನನಗೋಸ್ಕರ, ನಿನಗೋಸ್ಕರವಾಗಿದೆ. ಹಲ್ಲೆಲೂಯಾ. ಸಾಧಾರಣ ವ್ಯಕ್ತಿಯಾಗಿ ಬಂದ ಅಸಾಧಾರಣವಾದ ಕಾರ್ಯ ದೇವರು ಮಾಡಿದ. ಲಸ್ಟ್ ಬಾಕಿ ಇರ್ತದೆ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಭೃತ್ಯ, ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸ್ತಾರೆ. ನೋಡಿ, ಎಂಥ ಮಹಿಮೆಯ ಪದವಿಗೆ ದೇವರನ್ನು ತಿರುಗಿ ಏರಿಸಿದ. ಇವತ್ತು ನಾನು ಯೇಸುಗೋಸ್ಕರ ನೀನು ಕೆಲವು ಬಿಟ್ಟಿದೆಯಲ್ಲ, ಅಲ್ಲಿ ಕೆಲವೊಂದು ಬಿಟ್ಟು ಬಂದ್ರೆ, ನಾವೆಲ್ಲ ಕೆಲವನ್ನ ಬಿಟ್ಟು ಬಂದಿದ್ದೇವೆ. ಕೆಲವು ಸ್ವಭಾವ ಸಹ ಬಿಟ್ಟು ಬಂದಿದ್ದೇವೆ. ಮೊದಲೆಲ್ಲ ಸಿಟ್ಟು ಬಂದಿದೆ, ಈಗ ಸಿಟ್ಟಿನ ಸ್ವಭಾವ ಎಲ್ಲ ಕಡಿಮೆ ಆಗ್ತಾ ಬಂತು. ಯೇಸುವಿನ ಸ್ವರೂಪಕ್ಕೆ ಬರ್ತಾ ಇದ್ದೇವೆ, ಆತನ ಆಕಾರಕ್ಕೆ ಬರ್ತಾ ಇದ್ದೇವೆ, ಆತನ ಗುಣಕ್ಕೆ ನಾವು ಬರ್ತಾ ಇದ್ದೇವೆ. ದೇವರು ನಿಮ್ಮನ್ನು ತಿರುಗಿ ಉನ್ನತವಾದ ಪದವಿ ಎಬ್ಬಿಸ್ತಾನೆ. ನನ್ನ ಪರವಾಗಿ ನೋಡ್ತೇನೆ, ಈ ಒಂದು ಡಿಸೆಂಬರ್ 20 ಕ್ರಿಸ್ಮಸ್ ಸಂದೇಶ ಕೊಡುವುದು ಇಷ್ಟೇ ಪ್ರಿಯರೇ. ಯೇಸು ಇವತ್ತು ನಿನ್ನ ಜೊತೆ ಇದ್ದಾನೆ. ಯೇಸು ನಿನ್ನನ್ನು ಇವತ್ತು ಸಹ ನಡೆಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನೀನು ಈ ಒಂದು ನಿನ್ನ ಜೀವಿತದಲ್ಲಿ ಏನ್ ಮಾಡಿದರೆ ಅದೇ ಹೇಳುವುದು ಕ್ರಿಸ್ಮಸ್ ಆಗಿದೆ. ನೀನು ಶುಭ ಸಮಾಧಿ, ಯೇಸು ನಿನಗೆ ಏನ್ ಮಾಡಿದರೆ ಅಂತ ಹೇಳು, ಅದೇ ಕ್ರಿಸ್ಮಸ್ ಆಗಿದೆ. ಯೇಸು ನಿನ್ನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆದ ಕಾರ್ಯ ಮಾಡಿದ್ದಾನೆ, ಅದೇ ಕ್ರಿಸ್ಮಸ್ ಆಗಿದೆ. ಇವತ್ತು ನಾನು ನಂಬ್ತೇನೆ, ಅಲ್ಲಿ ದೇವರು ಮೆಚ್ಚುವ ಕ್ರಿಸ್ಮಸ್ ಅನ್ನು ನಾವು ಮಾಡುವ. ಇವತ್ತು ನೀನು ಈ ದಿನ ಇವತ್ತು ಸಂತೋಷ ಪಡ್ಬೇಕು. ಯಾಕಂತ ಹೇಳಿದ್ರೆ, ಹೌದು, ಯೇಸು ನನಗೋಸ್ಕರ ದೇವ ಸ್ವರೂಪನಾಗಿದ್ದರು ಮಹಿಮೆಯನ್ನು ತ್ಯಜಿಸಿ ನನಗೋಸ್ಕರ ಬಂದ ದೇವರಾಗಿದ್ದಾನೆ. ಅಲ್ಲಿ ನನ್ನ ಜೀವಿತವನ್ನು ಬದಲಾಯಿಸಿದ ದೇವರಾಗಿದ್ದಾನೆ. ನನಗೋಸ್ಕರ ಪ್ರಾಣ ಕೊಟ್ಟ ದೇವರವನಾಗಿದ್ದಾನೆ. ಅಲ್ಲಿ ಆತನು ನನ್ನನ್ನು ಇವತ್ತು ಆತನ ಸ್ವರೂಪದಲ್ಲಿ ಮಾಡಿದ್ದಾನೆ ಎಂಬುದಾಗಿ ಎಷ್ಟು ಜನರಿಗೆ ಇವತ್ತು ನಂಬಿಕೆ ಉಂಟು? ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಅಲ್ಲಿ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಹಲ್ಲೆಲೂಯಾ. ಆತನು ಆ ಅಮೂಲ್ಯ ಪದವಿಯನ್ನು ಬಿಟ್ಟು ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡ ಎಂಬುದಾಗಿ ವಾಕ್ಯ ಇರ್ತದೆ. ಪ್ರಿಯರೇ, ದೇವರಿಗೆ ಎಷ್ಟೊಂದು ನನ್ನ ಮೇಲೆ ನಿನ್ನ ಮೇಲೆ ಪ್ರೀತಿ. ಅದಕ್ಕೆ ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಇರ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು.
ಹಾಗಾದರೆ ಯೇಸು ಈ ಭೂಮಿಗೆ ಬಂದದ್ದು ಪ್ರಾಣ ಕೊಡಲಿಕ್ಕೆ, ಅದನ್ನು ಮಾಡಿ ತೋರಿಸಿ ನನ್ನ ಪ್ರಾಣ ಯಾರು ತೆಗೆಯದ ಹಾಗೆ ಮುದ್ರೆ ಹಾಕಿದ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪ್ರಾಣ ಆತನ ಕೈಯಿಂದ ಯಾರು ಕಸಕೊಳ್ಳಿಕ್ಕೆ ಆಗುವುದಿಲ್ಲ. ಇದು ದೇವರ ಪ್ರೀತಿಯಾಗಿದೆ. ಆ ಪ್ರೀತಿಯನ್ನು ಮರೆಯಲಾರೆನು ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸೇವ, ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸೇವ. ನಾನು ಒಂದು ವಿಷಯ ಹೇಳ್ತೇನೆ, ಸತ್ಯವೇದದಲ್ಲಿ ಹೇಳ್ತದೆ, ನಿಮ್ಮನ್ನು ಅಡವಿಯಲ್ಲಿ ಅರಣ್ಯದಲ್ಲಿ ಆ ವಿಷ ಸರ್ಪಗಳ ಬಾಯಿಂದ ಬಿಡಿಸಿದ ದೇವರು ನಾನಾಗಿದ್ದೇನೆ. ಅನ್ಯ ದೇವರಿಲ್ಲದೆ ನಾನೇ ನಿಮಗೆ ದೇವರಾಗಿ ನಡೆಸಿದೆ. ಇವತ್ತು ಅದೇ ದೇವರು ನನ್ನೊಳಗೆ ನಿನ್ನೊಳಗೆ ವಾಸ ಮಾಡುತ್ತಿದ್ದಾನೆ. ಇವತ್ತು ನನ್ನನ್ನು ನಿನ್ನನ್ನು ಪ್ರೀತಿಸಿ ನನ್ನ ಇಂದಿನ ಹಿತಕ್ಕಾಗಿ ಒಳ್ಳೆ ಆಲೋಚನೆ ಮಾಡಿದ ದೇವರಿಗೆ ಕೊಟ್ಟ ಆಡುವ ಪ್ರೇರಣೆ. ಇದೇ ಕ್ರಿಸ್ಮಸ್, ಇದೇ ಕ್ರಿಸ್ಮಸ್, ಇದೇ ಕ್ರಿಸ್ಮಸ್. ಇತರಿಗೆ ಹೇಳ್ರಿ, ನನ್ನ ಯೇಸು ನನಗೆ ಜೀವ ಕೊಟ್ಟ. ಇಷ್ಟೊತ್ತು ನಾನು ಸಾಯಬೇಕಾಗಿತ್ತು, ದೇವರು ನನ್ನನ್ನು ಬದುಕಿಸಿದ. ಯೇಸು ನನ್ನ ಜೀವಿತಕ್ಕೆ ಬೆಳಕಾಗಿ ಬಂದ. ಯೇಸು ನನ್ನ ಬೆಳಕು, ರಕ್ಷಕನಾಗಿದ್ದಾನೆ. ನಿನ್ನ ಮಕ್ಕಳೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಇವತ್ತು ದೇವರ ಒಬ್ಬೊಬ್ಬರನ್ನು ಮುದ್ರೆಯಾಗಿ ನಡೆಸುವುದಕ್ಕೆ ಸ್ತೋತ್ರ. ಅವರ ಜೀವಿತ ಶೈಲಿಗಳು ಬದಲಾಗಲಿ, ಅವರ ದಿನಚರಿಗಳು ಬದಲಾಗಲಿ, ಅವರ ಜೀವಿತ ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರ ಜನರು ಕಾಣುವಂತೆ ಮಾಡು. ಕ್ರಿಸ್ತನವರೊಳಗೆ ವಾಸ ಮಾಡುವುದನ್ನು ಕಾಣುವಂತೆ ಮಾಡು. ಕ್ರಿಸ್ತನ ಪ್ರಭಾವ ಅವರಲ್ಲಿ ಪ್ರಕಾಶಿಸಲಿ ಕರ್ತನೆ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡಿ ಕರ್ತನೆ. ಎಲ್ಲ ಘನ, ಎಲ್ಲ ವಾದ, ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇಲೆ. ಅತ್ಯಾಶೀರ್ವಾದ ಪಡೆದುಕೊಳ್ಳಿ.
ಯು ಜೀಸಸ್. ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯದ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದಲ್ಲಿಗೂ ಲೋಕದಲ್ಲಿ ನಂಬಿಗಸ್ತರದಿಗೂ ಇದನ್ನು ಕ್ರಿಸ್ತನ ಎರಡನೇ ಮರಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಚೇತನದಲ್ಲಿ 3 ಬಾರಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.